मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तन्महान्तम्. 8ನೇ ಅಧ್ಯಾಯ. ನೂನ ನ ಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ತಚ್ಚ ನ ಸಂಗವರ್ಜಿತಂ ಕ್ವಚಿನ್ಮಹಾಂತಸ್ಯ ನ ಕಾಮವರ್ನಿರ್ಜಯಃ ಸ ಈಶ್ವರಃ ಕಿಂ ಪರತೋ ವ್ಯಪಾಶ್ರಯಃ ಧರ್ಮಃ ಕ್ವಚಿತ್ತಸ್ಯ ನ ಭೂತಸೌಹೃದಂ ಅಗಃ ಕ್ವಚಿತ್ತಸ್ಯ ನ ಮುಕ್ತಿಕಾರಣಂ ವೀರ್ಯಂ ನ ಪುಂಸೋ ಅಸ್ತಿ ಅಜವೇಗ ನಿಷ್ಕೃತಂ ನ ಹಿ ದ್ವಿತೀಯೋ ಗುಣಸಂಗವರ್ಜಿತಃ ಕ್ವಚಿಚ್ಚೇರಾಯುರ್ನ ಹಿ ಚೀಲಮಂಗಲಂ ಕ್ವಚಿತ್ತದಪ್ಯಸ್ತಿ ನ ವೇದ್ಯಮಾಯುಷಃ ತತ್ರ ಯತ್ರಯಂ ಕುತ್ರ ಚ ಸೋಪ್ಯಮಂಗಲಃ ಸುಮಂಗಲಃ ಕಶ್ಚನ ಕಾಂಕ್ಷತೆ ಇಮಾಂ. ಶ್ರೀ ಶುಕ ಉವಾಚ. ಇದಿಷ್ಟು ಕೂಡ ಮಹಾಲಕ್ಷ್ಮಿ ವಿವಿಧ ದೇವತೆಗಳಲ್ಲಿ ದೋಷಗಳು ಹೇಳ್ತಾ ಹೋಗುತ್ತಾರೆ. ಕೆಲವು ತಪಸ್ಸಿದೆ, ಕೋಪ ಗೆದ್ದಿಲ್ಲ, ಜ್ಞಾನ ಇದೆ, ವಿಶೇಷವಾದಿ ವೈರಾಗ್ಯ ಇಲ್ಲ. ಮಹಾನ್ ಅಂದರೆ ಅವರೆಲ್ಲ ದೇವತೆಗಳು ಒಮ್ಮೊಮ್ಮೆ ತಪ್ತಾರೆ ಅಂತ ಅರ್ಥ. ಅವರೆಲ್ಲರಲ್ಲೂ ಕೂಡ ಅದಿಲ್ಲ ಅಂದರೆ ಉಳಿದವರಂತೆ ಆಗಿಬಿಡ್ತಾರೆ. ಹಾಗಲ್ಲ, ಒಮ್ಮೊಮ್ಮೆ ತಪ್ಪಿರೋದುಂಟು. ಧರ್ಮ ಕ್ವಚಿತ್ತಸ್ಯ, ಕೆಲವು ಧರ್ಮಾಚರಣೆ ಮಾಡ್ತಾರೆ, ಧರ್ಮದ ಜಾತಿಯಲ್ಲಿದ್ದಾರೆ. ಭೂತ ಸಹೃದ ಯಮದೇವರು ನಿಷ್ಕರಣೆಯಿಂದಲೇ ಕೆಲಸ ಮಾಡಬೇಕು ಅವರು. ತ್ಯಾಗ ಕ್ವಚಿತ್ತಸ್ಯ ನ ಮುಕ್ತಿ ಕಾರಣಂ, ತ್ಯಾಗ ಮಾಡ್ತಾರೆ, ಮುಕ್ತಿ ಕಾರಣವಾಗತಕ್ಕಂಥ ತ್ಯಾಗ ಆಗೋದಿಲ್ಲ ಕೆಲವು ಸಲ. ವೀರ್ಯಂ ನ ಪುಂಸೋಸ್ತ್ಯಜ ವೇಗ ನಿಷ್ಕೃತಂ ನಹಿ ದ್ವಿತೀಯೋ ಗುಣಸಂಗ, ಪ್ರತಿಯೊಬ್ಬರಿಗೂ ಕೂಡ ತ್ರೈಗುಣ್ಯಗಳ ಸಂಘ ಇದೆ. ತ್ರೈಗುಣ್ಯವರ್ಜಿತ ಪರಮಾತ್ಮ ಒಬ್ಬನೇ. ಕ್ವಚಿತ್ ಚಿರಾಯು ನಹಿ ಶೀಲ ಮಂಗಲಂ, ಕೆಲವು ಚಿರಂಜೀವಿಗಳು, ಆದರೆ ಅಷ್ಟು ಒಳ್ಳೆಯ ನಡತೆ ಇಲ್ಲ ಒಮ್ಮೊಮ್ಮೆ. ತದಪ್ಯಸ್ತಿ ನವೇದ್ಯಮಾಯುಷಃ, ಇನ್ನೂ ಕೆಲವರಿದ್ದಾರೆ ಅವರಿಗೆ ಆಯುಷ್ಯ ಹೆಚ್ಚಿಲ್ಲ. ಯತ್ರೋಭಯಂ ಕುತ್ರ ಚ ಸೋಪ್ಯ ಮಂಗಲಃ, ಎಲ್ಲ ಇರೋರಿಗೂ ಒಂದು ಪೂರ್ತಿಯಾದ ಮಂಗಲ ಸ್ವರೂಪ ಇಲ್ಲ. ಸುಮಂಗಲಃ ಕಶ್ಚನ ಕಾಂಕ್ಷತೆ ಹಿಮ, ಕೆಲವರು ನಾನು ಇಷ್ಟಪಡ್ತಾರೆ, ಅದು ನನಗೆ ಬೇಕಿಲ್ಲ, ಯಾಕೆಂದರೆ ಅವರು ಸಹ ಪೂರ್ಣರಲ್ಲ ಅಂತ ಅರ್ಥ ಆಗ. ಪೂರ್ಣ ಪುರುಷ ನನಗೆ ಬೇಕು ಅಂತ ಹುಡುಕಿ ಶ್ರೀ ಶುಕ ಉವಾಚ. ಏವಂ ವಿಮೃಶ್ಯ ಅಲ್ಲಿ ಅಷ್ಟಮ ಸ್ಕಂದ ಅದರಲ್ಲಿ ತಾನೇ ಬರೋದು. ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ಗೌರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾಮುಕುಂದಂ ನಿರಪೇಕ್ಷಮೀಪ್ಸಿತಂ. ಇಷ್ಟು ಮಾಡಿ ಲಕ್ಷ್ಮೀದೇವಿ ಪರಮಾತ್ಮರ ಕೊಳ್ಳಲ್ಲಿ ಮಾನೆ ಹಾಕಿದರು. ಹೇಗೆ ಲಕ್ಷ್ಮೀದೇವಿ ಬೇರೆ ಯಾರನ್ನೂ ಕೂಡ ಮೆಚ್ಚದೇನೆ ನಾರಾಯಣನೇ ಮೆಚ್ಚಿದ್ಲೋ, ಅದೇ ರೀತಿಯೇ ಬೇರೆ ಯಾವ ದೇವತೆಗಳನ್ನು ಕೂಡ ವೇದಗಳು ಮೆಚ್ಚದೇನೆ ಯಾರನ್ನು ಮೆಚ್ಚುತ್ತೆ? ಶ್ರುತ್ಯಭಿಮಾನಿ ಮಹಾಲಕ್ಷ್ಮಿ. ಆದ್ದರಿಂದ ಮಹಾಲಕ್ಷ್ಮಿ ಆರಿಸೋದು ಯಾರನ್ನ? ಯಾಕೆ ದೋಷವರ್ಜಿತ, 2 ಪಾಯಿಂಟ್ ಇದೆ. ದೋಷವರ್ಜಿತ, ಗುಣಪೂರ್ಣ, ಎರಡಿರೋದು ಒಬ್ಬನೇ. ಅದೇ ಬ್ರಹ್ಮಶಬ್ದದ ಅರ್ಥನೇ ಅದು. ಏವಂ ವಿವೃಶ್ಯ ಅವ್ಯಭಿಚಾರಿ ಸದ್ಗುಣಂ, ಸ್ವಾಭಾವಿಕವಾದ ಸದ್ಗುಣಗಳಿಂದ ಪೂರ್ಣನಾಗಿದ್ದಾನೆ. ಮತ್ತು ನಿಜೈಕಾಶ್ರಯ ಸದ್ಗುಣಾಶ್ರಯ, ಬರೀ ಗುಣಗಳಿಂದ ಪೂರ್ಣ. ಅವರೇ ವರಂ, ಅಂಥವ ಪರಮಾತ್ಮನನ್ನು ವರಂ, ಶ್ರೇಷ್ಠನಾದ ಅವರನ್ನು ವರನನ್ನಾಗಿ ತಾನು. ಸರ್ವಗುಣೈರಪೇಕ್ಷಿತಂ, ಎಲ್ಲ ಗುಣಗಳು ಏನು ಬೇಕೋ ಅದೆಲ್ಲ ಇದೆ. ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಇದಿಟ್ಕೊಂಡೇ ಟೀಕಾರಾಯ ಸುಧಾ ಪ್ರಾರಂಭ ಮಾಡಬೇಕಾದ್ರೆ ಶ್ರೀಯಪತ್ತೆ ಅಂತ ಪದ ಹೇಳಿದ್ದಾರೆ. ಲಕ್ಷ್ಮೀಪತಿ ಇಷ್ಟು ಕಾರಣ ಇಟ್ಕೊಂಡು ಬಿಟ್ಟರೆ ಈ ಸಮುದ್ರ ಮಥನದ ಕಥೆ ಅದು ಇಡೀ ಹರಿಸರ್ವೋತ್ತಮತ್ವ ಹೇಗೆ ಬಂದಿದೆ ಎಂಬುದನ್ನು ತಿಳಿಸ್ತಾರೆ. ಶ್ರೀಯಪತ್ತಿ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಥ ಕಲಾವದ್ಯ ಎಲ್ಲ ಬಂದಿದೆ ಅದರೊಳಗೆ. ಅದರಿಂದಾಗಿಯೇ ವಿಷ್ಣು ಪರಬ್ರಹ್ಮ ಯಾರು ಅಂದರೆ ವಿಷ್ಣುವೇ ಅಂತಾಯಿತು. ಅನಾದ್ಯನಂತ ಕಾಲೇಪಿ ವಿಷ್ಣುಮೇವಾಶ್ರಿತಾ ರಮ ಅನ್ಯೇಷಾಂ ಜ್ಞಾಪನಾರ್ಥಾಯ ದೋಷಾನುಕ್ತ್ವಾ ಇತರಾಂಜಹೌ ಇತಿ ಚ. ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈಗ ಲಕ್ಷ್ಮೀದೇವಿ ನಾರಾಯಣನನ್ನು ವರಿಸಿದ್ದು ಪತ್ನಿಯಾದ್ಲು ಅಂತ ಹೇಳಿದರೆ ಈ ಮೊದಲು ಜೊತೆಗೆ ಇರಲಿಲ್ಲ ಅಂತ ಪ್ರಶ್ನೆ ಬಂತು. ಹಾಗಲ್ಲ, ಹಾಗೆ ತಿಳ್ಕೊಂಡ್ರೆ ಸುರಾಣಕರ ತಿಳ್ಕೊಂಡ್ರು. ಅವ್ರಿಗೇನಾಯಿತು? ತಮಸ್ಸೆ ಆಯಿತು. ಆದ್ದರಿಂದ ಎಂದು ಕೂಡ ಅನಾದಿ ಅನಂತ ಕಾಲೇಪಿ ವಿಷ್ಣುಮೇ ಆಶ್ರಿತಾರಮ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸಹ ಲಕ್ಷ್ಮೀನಾರಾಯಣನ ಜೊತೆಗೇ ಇರ್ತಾರೆ.
ಇಷ್ಟೆಲ್ಲ ಪ್ರಸಂಗ ಯಾತಕ್ಕೆ ಬಂತು ಅಂದರೆ ಅನ್ಯೇಷಾಂ ಜ್ಞಾಪನಾರ್ಥಾಯ ಉಳಿದವರಿಗೆ ತಿಳಿಸಿಕೊಡೋದಕ್ಕೋಸ್ಕರವಾಗಿ ಮತ್ತು ಅಸ್ರಮೋಹನ ಇದ್ದಿದ್ದೇನೆ. ದೋಷಾನುಕ್ತ ಇತರಾಂಜಹವು ಇತರ ದೇವತೆಗಳ ದೋಷಗಳನ್ನು ಬಿಟ್ಟು ನಾರಾಯಣನನ್ನೇ ತಾನು ವರಿಸಿದಳು ಅಲ್ಲ ವರಿಸಿದ್ದೇನೆ ಯಾವಾಗಲೂ ಕೂಡ ತೋರಿಸಿಕೊಟ್ರು ಅಂತ ಅರ್ಥ. ಸವೈ ಭಾಗವತ ಸಾಕ್ಷಾತ್ ವಿಷ್ಣೋರಂಶಾಂಶ ಸಂಭವ ಧನ್ವಂತರಿತಿ ಖ್ಯಾತಃ ಆಯುರ್ವೇದ ದೃಗಿಜ್ಯಭಾಕ್. ಮುಂದೆ ಧನ್ವಂತರಿ ರೂಪ ಪರಮಾತ್ಮ ಆವಿರ್ಭವಿಸಿದ. ಸವೈ ಭಗವತಃ ಸಾಕ್ಷಾತ್ ವಿಷ್ಣೋ ಅಂಶಾಂಶ ಸಂಭವ. ಧನ್ವಂತರಿ ರೂಪ ಆವಿಷ್ಟ ರೂಪ ಅಲ್ಲ, ಏನದು ಸಾಕ್ಷಾತ್ ರೂಪ. ಧನ್ವಂತರಿ ರೀತಿ ಖ್ಯಾತಃ ಆಯುರ್ವೇದ ದೃಕ್ ಇಜ್ಯಭಾಕ್. ಪರಶುರಾಮ ರೂಪದಿಂದ ಧನುರ್ವೇದ, ವೇದವ್ಯಾಸ ರೂಪದಿಂದ ಈ ವೇದಗಳು, ಈ ಧನ್ವಂತರಿ ರೂಪದಿಂದ ಆಯುರ್ವೇದ. ಎಲ್ಲರಿಗೂ ಜನಕ್ಕೆ ಏನೇನು ಉಪಕಾರ ಬೇಕಿದೆ, ಸಾಧನೆ ಅಗತ್ಯ ಇದೆ, ಅದನ್ನೆಲ್ಲ ಮಾಡಿಕೊಟ್ಟಿದ್ದು ಶ್ರೀಹರಿಯ ಹೊರತು ಬೇರೆಯವರಲ್ಲ. ತಮಾಲೋಕ್ಯ ಅಸುರಾ ಸರ್ವೇ ಕಲಶಂ ಚ ಅಮೃತಾಹೃತಂ ಲಿಪ್ಸಂತ ಸರ್ವವಸ್ತೂನಿ ಕಲಶಂ ತರಸಾಹರತೆ. ಯಾವಾಗ ಧನ್ವಂತರಿ ನಾಮಕ ಪರಮಾತ್ಮ ಬಂದ, ಕೈಲಿ ಅಮೃತ ತೊಗೊಂಡು ಬಂದ. ಹೊಸರೆಲ್ಲ ಅದಕ್ಕೆ ಕಾಯ್ತಿದ್ರು, ಗೊತ್ತಾಯ್ತಾ? ಅದಕ್ಕೆ ಕಾಯ್ತಾ ಇದ್ರು. ತಕ್ಷಣ ಬಂದು ಏನು ಮಾಡಿದ್ರು, ಅಮೃತ ಕಲಶ ಎತ್ಕೊಂಡು ಹೊರಡೋಗ್ಬಿಟ್ರು. ಅಮೃತ ಕಲಶ ಇತ್ತಲ್ಲ, ಅದು ಎತ್ಕೊಂಡ್ರೆ ಹೊರಟೋಗ್ಬಿಟ್ರು. ಈ ಕಥೆ ಸುಮ್ಮನೆ ಹೇಳ್ಬಿಟ್ಟು ಏನಾಗುತ್ತೆ, ಈಗ ಯಾರು ಸ್ಟ್ರಾಂಗ್ ಆದರೂ ದೇವತೆಗಳೇ ದೈತ್ಯರು ಸ್ಟ್ರಾಂಗ್ ಆದರೂ ಹೊರತು ವಿಷ್ಣು ಅಲ್ಲವೇ ಇಲ್ಲ. ಇಂಥದನ್ನೆಲ್ಲ ಬೇರೆ ಹೇಳ್ಬೇಕಾದ್ರೆ ಹಾಗೆ ಹೇಳ್ತಾರೆ. ಭಾಗವತ ಅಂತ ಹೆಸರು, ಅದು ಬರೀ ಅಭಾಗವತ ವಿಚಾರ ಆಗಿಬಿಡುತ್ತೆ. ಅದು ತಾತ್ಪರ್ಯ ಓದ್ಬೇಕು, ತಕ್ಷಣ ವಿಚಾರ ಬರೀತಾರೆ. ಹಾಗಲ್ಲ. ತೇಷಾಂ ಸತ್ಯಾಚಾಲನಾರ್ಥಂ ಹರಿಹಿ ಧನ್ವಂತರಿರ್ವಿಹು ಸಮರ್ಥೋಪಿ ಅಸುರಾಣಾಂತು ಸ್ವಹಸ್ತಾದಮುಚತ್ ಸುಧಾಂ ಇತಿ ಚ. ಪರಮಾತ್ಮ ಸತ್ಯ ಸಂಕಲ್ಪ, ಸರ್ವ ಸಮರ್ಥ ಎಲ್ಲ ಇದೆ. ಆದರೆ ಅಸುರು ಎಷ್ಟು ಕೆಟ್ಟವರು ಅಂತ ತೋರಿಸ್ಬೇಕಾಗಿತ್ತು. ಅವರೆಲ್ಲ ಅಗ್ರಿಮೆಂಟ್ ವೈಲೇಟ್ ಮಾಡ್ತಾರೆ. ಸಮೃದ್ಧ ಬರುತ್ತೆ, ಆಮೇಲೆ ಏನು ಮಾಡ್ಬೇಕು, ನಾವೆಲ್ಲ ಸಮವಾಗಿ ಹಂಚ್ಕೋಬೇಕು ಅಂತಿದ್ರೆ ಇಷ್ಟೊತ್ತು ಸುಮ್ಮನೆ ಇದ್ದವ್ರು ಹಾಲು ತಗೊಂಡ್ಬಿಟ್ಟು. ಇದೆಲ್ಲರೂ ಅಷ್ಟೇ, ಸಾಮಾನ್ಯವಾಗಿ ಕಂಪ್ನಿ ಶುರು ಮಾಡ್ತಾರೆ. ಲಾಭ ಬಂದ ತಕ್ಷಣ ಅಲ್ಲಿ ಗಲಾಟೆ ಶುರುವಾಗ್ತದೆ. ನಾನು ಅದು ಎಷ್ಟೋ ಸತ್ಯ ಅದು ಏರೋಣ ಆಗೋಗ್ಬಿಡ್ತಾರೆ. ಅಗ್ರಿಮೆಂಟ್ ಪ್ರಕಾರ ನಡ್ಕೊಂಡಿದ್ದ. ಆದರೆ ಇಲ್ಲಿ ಹಾಗೆ ಮಾಡಲಿಲ್ಲ. ಅವರು ಮಾಡಿಲ್ಲ ಅಂತ ಹೇಗೆ ಗೊತ್ತಾದ್ರು? ಸುಮ್ಮನೆ ಟಚ್ ಮಾಡೋಕ್ಕೆ ಬಂದಿರೋ ತೊಗೊಳ್ಳೋ ಉದ್ದೇಶ ಇದ್ದಿಲ್ಲ, ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅದೇ ರೀತಿ ನೋಡಿ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಮೃತದ ಅಪಹರಣವನ್ನು ಪರಮಾತ್ಮ ಧನ್ವಂತರಿ ರೂಪದಿಂದ ತಾನು ಇಷ್ಟಪಟ್ಟು ಮಾಡಿ ಅವರ ಅಯೋಗ್ಯತೆಯನ್ನು ತೋರಿಸಿದ. ಅದೇ ರೀತಿ ರಾಮರೂಪದಿಂದ ಸೀತಾಪಹರಣ ಕೂಡ ಏನು ನಡೀತದೋ ಲೋಕಕ್ಕೆ ಹೊರತು ನಿಜವಾಗ್ಲೂ ಏನಲ್ಲದು ಪರಣ ಅಲ್ವೇ ಇಲ್ಲ. ರಾವಣ ಕೆಟ್ಟವರು ಅಂತ ಗೊತ್ತಾಗೋದು ಯಾವಾಗ ಮಾಡಿದಾಗ. ಇಲ್ಲದ ಏನಾಗ್ತಿತ್ತು, ರಾಮ ಯಾರ್ಯಾರು ರಿಪೋರ್ಟ್ ಕೊಟ್ಟಿದ್ರು ರಾವಣ ಅಂಥವನು ಇಂಥವನು ಅಂಥೇಳಿ, ಅದು ಪರೀಕ್ಷೆ ಮಾಡದೆ ಕೊಂದು ಹಾಕಿಬಿಟ್ಟ. ಕೆಲವು ಸುಳ್ಳೆ ಕೊಟ್ಟಿರ್ತಾರೆ, ಪರೀಕ್ಷೆ ಮಾಡಲಿಲ್ಲ ಅಂದರೆ ತಾನೇ ಸಾಕ್ಷಿ ಆದ. ಗೊತ್ತಾಯ್ತಾ? ನಾನೇ ನೋಡಿದ್ದೇನೆ ಅಂಥವನಿದ್ದಾನೆ. ಅದಕ್ಕೆ ಯಾವಾಗಲೂ ಕೂಡ ಏನು ಮಾಡಬೇಕು, ದೊಡ್ಡ ಆ್ಯಕ್ಷನ್ ತೊಗೋಬೇಕಾದ್ರೆ ಅದು ಪ್ರೂವ್ ಆಗಬೇಕು. ಪ್ರೂವ್ ಮಾಡ್ಬೇಕಾದ್ರೆ ಏನಾಗಬೇಕು, ತಾನು ಶಿಕ್ಷಕರನ್ನು ಕನ್ವಿನ್ಸ್ ಆಗಬೇಕು. ಅದು ಲೋಕಕ್ಕೆ ತೋರಿಸ್ಬೇಕು, ನಾವು ಮಾಡೇ ಇದ್ದೀನಿ ಅಂತೇಳಿ. ಹಾಗೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಎರಡು ಸಿಮಿಲರ್ ಇತ್ತು. ಧನ್ವಂತರಿ ಪ್ರಸಂಗದಲ್ಲಿ ಅಮೃತ ಅಪಹರಣದ ಕೇಸು, ರಾಮಾವತಾರ ಸೀತಾ ಅಪಹರಣದ ಕೇಸು. ಇಲ್ಲೂ ಕೂಡ ಇಷ್ಟಪಟ್ಟು ಮಾಡಿದ್ದೆ ಹೊರತು ಬೇರೆ ಅಲ್ಲ. ಯಾಕೆ ತನ್ನ ಹೆಂಡತಿ ಕಂಡವ್ರ ಹೆಂಡತಿಯನ್ನು ಅಪಹರಣ ಮಾಡಿ ಕೇಳಿದ್ದ. ಎಷ್ಟೋ ಗಂಧರ್ವ ಹೆಂಡತಿಯಲ್ಲ, ಎಷ್ಟೋ ಮಕ್ಕಳು ಗಂಧರ್ವ ಹೆಂಡತಿಯರ ಮಕ್ಕಳು ಪಾಪ ಅವರು. ಅವನ ಅಂಥ ಪಾಪಿಷ್ಟ ಅವನು. ಅದಕ್ಕೇನೆ ಎಲ್ಲ ಕಂಪ್ಲೇಂಟ್ ಕೊಟ್ಟಾಗಿತ್ತು, ಅದಕ್ಕೆ ಅವತಾರ ಮಾಡಿರೋದು. ಈಗ ಅದಕ್ಕೆ ಎಲ್ಲಿ ಬಂದ, ಈಗ ವನವಾಸಕ್ಕೆ ಹೋಗಿದ್ದೆ ಅದಕ್ಕೆ. ಅದು ನೋಡಿದ, ಅಪಹರಣ ಮಾಡೋಕ್ಕೆ ಹೊರಟ. ರಾಮದೇವ ಸುಮ್ಮನೆ ಇದ್ದರು. ಕಾರಣ ನಿಜವಾದ ಸೀತೆ ಇಲ್ಲೇ ಇಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ ಅಪಹರಣನ. ಆದರೆ ಇಲ್ಲೂ ಕೂಡ ಹೇಗೆ ಇಚ್ಛೆಪಟ್ಟು ಬಿಟ್ಟನೋ, ಅಲ್ಲೇ ಇದ್ರೆ ಏನು ಮಾಡೋಕ್ಕೆ ಬರ್ತಿರಲಿಲ್ಲ. ಈಗ ದೂರ ಉದ್ದೇಶಪೂರ್ವಕ ತಾನೇ ಹೋದ. ರಾವಣ ಮಾರೀಚನ ಕಳಿಸಿ ರಾವಣ ಕಳಿಸೋಕ್ಕೆ ಅಂತ ಹೇಳ್ತಾರೆ. ಮಾರೀಚನ ಸಂಕಲ್ಪ ಅದು, ರಾವಣ ಸಂಕಲ್ಪ ಅಲ್ಲ, ಕೃಷ್ಣ ರಾಮದೇವರ ಸಂಕಲ್ಪ. ಅಂದರೆ ಇಲ್ಲದ ಕಾಲಕ್ಕೆ ಪಡ್ತಾರೆ. ಯಾತಕ್ಕೆ ಹಾಗೆ ಮಾಡಿದ ಅಂದರೆ ಶಕ್ತಿ ಇಲ್ಲ, ಮೋಸಗಾರ ಅಂತ ಅರ್ಥ. ವೀರರಾಗಿದ್ದರೆ ಏನು ಮಾಡಬೇಕಾಗ, ಯುದ್ಧ ಮಾಡಬೇಕಾಗಿತ್ತು. ಯುದ್ಧ ಮಾಡಲಿಲ್ಲ ಅಂದರೆ ಮೋಸಗಾರ. ಅದಕ್ಕೆ ದೂರ ಕಳಿಸೋಕ್ಕೆ ಪ್ಲ್ಯಾನ್ ಮಾಡಿದ ಅಂಬೋದಲ್ಲೇ ಮೋಸ ಗೊತ್ತಾಗುತ್ತೆ. ಅದು ರಾಮದೇವರು ಏನು ಮಾಡಿದರು, ಮೋಸಕ್ಕೊಳಗ ಇಲ್ಲೂ ಕೂಡ ಮೋಸಕ್ಕೊಳಗಾದಾಗ ಮಾಡಿದರು. ನಿಜವಾಗ್ಲೂ ಮೋಸ ಹೋಗಿದ್ದು ಅವನೇ ಹೊರತು ಇದಲ್ಲ. ಅದೆಲ್ಲ ತಾತ್ಪರ್ಯ ಗೊತ್ತಿಲ್ಲದೆ ಹೋದರೆ ಭಾಗವತ ಕಥೆ ಏನಾಗುತ್ತದೋ, ಭಗವಂತನ ಕಥೆ ಆಗೋದಿಲ್ಲ, ಯಾರದೋ ಕಥೆ ಆಗಿಬಿಡೋದು. ಭಗವಂತನ ಕಥೆ ಅಂತ ಹೇಳ್ಬೇಕಾದ್ರೆ ಹೇಗಿರ್ಬೇಕದು, ಗುಣಪೂರ್ಣತ್ವ ದೋಷ ದೂರತ್ವಕ್ಕೆ ಅಫೆಕ್ಟ್ ಆಗಬಾರ್ದು. ಅದಾದರೆ ದೇವ್ರ ಕಥೆ ಅಲ್ವೇ ಅಲ್ಲ. ಆಕಾಶಕ್ಕೆ ವ್ಯಾಪ್ತಿ ಇಲ್ಲ ಅಂತ ಹೇಳಿದ್ರೆ ಆಕಾಶನೇ ಅಲ್ಲ. ರೂಫ್ ಹಾಕಿದ್ದಾರೆ ಅಂದರೆ ಆಕಾಶ ಅಲ್ಲ, ದೊಡ್ಡ ಬಿಲ್ಡಿಂಗ್ ಅಂತ ಆಗುತ್ತೆ ಹೊರತು ಆಕಾಶ ಆಗೋದಿಲ್ಲ. ಆ ಬೇಸಿಕ್ ಪ್ರಿನ್ಸಿಪಲ್ ತಿಳಿಸ್ಕೊಡೋಕ್ಕೆ ಬ್ರಹ್ಮಸೂತ್ರ ಬರೆದಿತ್ತು. ಓಂ ಅಥಾತೋ ಬ್ರಹ್ಮಜಿಗ್ಧ. ಎಲ್ಲಿ ನೋಡಿದಾಗಲೂ ಕೂಡ ದೇವ್ರ ಗುಣಪೂರ್ಣತ್ವನೇ ಹುಡುಕಿ, ಗೊತ್ತಾಯ್ತಾ? ದೋಷ ದೂರತ್ವನ ಅರ್ಥ ಮಾಡ್ಕೊಳ್ಳಿ. ಯಾವ ಕಥೆ ಓದಿರಿ, ಏನೇ ಬರಲಿ, ಪ್ರತಿ ಪ್ರಸಂಗದಲ್ಲೂ ಕೂಡ ಏನು ತಿಳ್ಕೊಬೇಕು ನಾವು,
ಬ್ರಹ್ಮ ಜಿಜ್ಞಾಸ ದೇವರ ವ್ಯಾಪಾರ ಇದೆ ಅಂತ ಗೊತ್ತಾದರೆ ಅದು ನಿಜವಾದ ಬ್ರಹ್ಮಸೂತ್ರ ಅಂದರೆ ಅದು ಸುಮ್ಮನೆ ಗಲಾಟೆ ಮಾಡಿ ಇದು ಮಾಡಿದ್ರಲ್ಲ, ಅನುಭವಕ್ಕೆ ಬರಬೇಕು. ಪ್ರತಿಯೊಂದು ಸ್ಟೇಜಲ್ಲೂ ಪರಮಾತ್ಮನೇ ಮಾಡಿಸ್ತಾನೆ ಅಂತ ತಿಳ್ಕೊಂಡ್ರೆ ಆಯಿತು. ಅದಕ್ಕೆ ಸಮರ್ಥೋಪಿ ಅಸುರಾಣ ಅಂತೂ ಸ್ವಹಸ್ತಾದ್ ಅಚ್ಯುತ ಅಮುಚತ್ ಸುತ, ತಾನೇ ಬಿಟ್ಟನೆ ಹೊರತು ಅವರು ಒಯ್ಲಿ ಹೀಗೆ ಹಿಡ್ಕೊಂಡಿದ್ದ ಒಯ್ಯಬೇಕು ಅಂತೇಳಿ, ಸ್ವಲ್ಪ ಈಗಂದ್ರೂ ಹೋಗ್ತಿರಲಿಲ್ಲ. ಇದು ನಡೆದಿತ್ತು. ಇತಿ ಅಷ್ಟಮ ತಾತ್ಪರ್ಯೆ ಅಷ್ಟಮೋಧ್ಯಾಯ, ಅದು ಮುಗಿತು. ಯಾಕೆ ಎಲ್ಲ ಕಥೆಯಲ್ಲಿ ಇದೆ, ಅದು ಮುಖ್ಯವಾದ ಅಂಶ ಬಿಡುದವರು ತಪ್ಪು ಹೇಳ್ತಾರೆ, ಹಾಗೆ ಕಾಣಿಸುತ್ತೆ ನೋಡೋರಿಗೆ, ತಾತ್ಪರ್ಯ ಬರುತ್ತೆ. ಅದು ತಾತ್ಪರ್ಯ ಹೇಳಿದರು. ಆದರೆ ಕೊಟೇಶನ್ ಕೊಟ್ಟರೆ ನಿರ್ಣಯ ಆಯಿತು. ಕೊಟೇಶನ್ ಕೊಟ್ಟಾಗ ಏನಾಯ್ತದೋ ನಿಮ್ಮ ಬುದ್ಧಿಯಿಂದ ಕೊಟ್ಟರಿ ಅಷ್ಟೇ ಆಗಿದೆ ಅಂತ ರಾಯರ್ಸ್ ವಾದ ಮಾಡ್ತಾರಲ್ಲ, ಯಾರು ಏನಾದ್ರು ಬುದ್ಧಿಯಿಂದ ಆರ್ಗ್ಯೂ ಮಾಡ್ತಾರೆ ಅಷ್ಟೇ. ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಏನು ಕೊಡಬೇಕು? ಬುದ್ಧಿವಂತಿಗೆ ಹೇಳಬಾರ್ದು, ಏನು ಹೇಳಬೇಕು, ಅವನು ಕೊಡಬೇಕು. ಅಪರಾಧ ಪ್ರೂವ್ ಆಗಿದೆ ಅಂಥೇಳಿ ಕಾರಣ ಕೊಡಬೇಕು. ಶಿಕ್ಷೆ ಯಾವುದೋ ಅದಕ್ಕೂ ಕಾರಣ ಕೊಡಬೇಕು. ಮ್ಯಾಚಿಂಗ್ ಶಿಕ್ಷೆ ಕೊಡಬೇಕೆ ಹೊರತು ಯಾವ್ಯಾವುದೂ ಕೊಡಬಾರ್ದು. ನವಮೋ ಅಧ್ಯಾಯ, ಅಲ್ಲಿಗೆ 30ನೇ ಅಧ್ಯಾಯ. ಮುಂದೆ ದೃಷ್ಟ್ವಾ ಬೃಥೇ ಗರುಡವಾಹ ವಿಹಾರಿವಾಹ ಆವಿಧ್ಯಶೂಲ ಮಹಿನೋ ತಥ ಕಾಲನೇಮಿ ತಲ್ಲೀಲಯಾ ಗರುಡಮೂರ್ಧ್ನಿ ಪತದ್ಗೃಹೀತ್ವಾ ತೇನಾಹನನ್ ನೃಪ ಸಚಾಹ ಬರಿಂ ತ್ರಧೀಶಃ ಕಾಲನಿಮ್ಯಾದಯಃ ಸರ್ವೇ ಹರಿಡಾ ನಿಹತಾ ಅಪಿ ಶುಕ್ರೇಣೋಜ್ಜೀವಿತಾಃ ಸಂತಃ ಪುನಸ್ತೇನೈವ ಪಾತಿತಾಃ ಇತಿ ಚ. ಇಲ್ಲೇನಾಗಿದೆ, ಅದೆಲ್ಲ ಮುಗಿತು. ಅಮೃತ ಸಿಗಲಿಲ್ಲ ಅವರಿಗೆ. ಪರಮಾತ್ಮ ತೋರಿಸ್ತಾರೆ, ನಾನು ಕೊಡದೆ ಹೋದರೆ ಅಮೃತ ತೊಗೊಳಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ. ಅದು ತೊಗೊಂಡೋದ್ರೆ ಹೊರತು ಯಾರು ಕುಡಿಲೇ ಇಲ್ಲ, ಅದನ್ನು ಕುಡಿಲಿಕ್ಕೆ ಆಗಲಿಲ್ಲ. ತೋರಿಸ್ತಾರೆ, ನೀವು ಬಲಾತ್ಕಾರದಿಂದ ಏನಾದರೂ ಕೇಳೋಕ್ಕೆ ಹೋದರೆ ಸಿದ್ಧಿ ಬರೋದಿಲ್ಲ ಅಂತ. ಕಾರಣ ಮೋಸ ಮಾಡಿ ತೊಗೊಳಕ್ಕೆ ಹೋಗಿದ್ದಕ್ಕೇನಾಯಿತು, ಶಾಪ ಬಂದು ಕೊನೆಗಾಲಕ್ಕೆ ಕೈ ಕೊಟ್ಬಿಟ್ಟು. ಯಾವುದು ಅದಕ್ಕೆ ಯಾವುದೇ ನಾವು ದೇವ್ರ ಪೂಜೆಗೆ ಪದಾರ್ಥ ಸಂಗ್ರಹ ಮಾಡಬೇಕಾದ್ರೆ ಧರ್ಮೇಣ ಇಜ್ಜಾ ಸಾಧನಾನಿ ಸಾಧಯಿತ್ವಾ ವಿಧಾನತಃ, ಧಾರ್ಮಿಕ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕೆ ಹೊರತು ದೇವರಿಗೆ ಬಂಟವ ಮಾಡಿಸ್ತೀವಿ ಅಂತ ಹೊರಟ ಕಳತನ ಮಾಡಿ ಕೊಟ್ಟ. ನಾನು ಮಿಸ್ಯೂಸ್ ಮಾಡಿ ನೋಡಿ ದೇವ್ರಿಗೆ ಮಾಡಿಸ್ತೀನಿ ಅಂತ ಹೇಳಿದರೆ ದೇವರು ಕಳ್ಳ ಹಾಕಿದರೆ ಅಲ್ಲ. ದೋಷ ದೂರಣಿಗೆ ನಾವು ದುಷ್ಟ ಮನೆಗೆ ಕೊಡೋಕ್ಕೆ ಬರೋದಿಲ್ಲ. ಆದಷ್ಟು ಏನು ಮಾಡಬೇಕಾಗ ಧರ್ಮಾರ್ಜಿತವಾದ ಸಂಪಾದನೆ. ಅದರ ಸುಬೇರೆ ಏನು ಮಾಡಿದ ಪಾಪ ಕುಚೇಲ ಬೇಡ್ಕೊಂಬಂದ ಬ್ರಾಹ್ಮಣಿಗೆ ಅಲೋಡೋದು, ಕೇಳಿದ್ದು ಕೊಟ್ಟರು ತಂದ ಅಷ್ಟೇ. ಅದು ಸ್ವಧರ್ಮ, ಅದು ಬಿಡೋದವ್ರು ಕೇಳಾಗಿಲ್ಲ. ಬ್ರಾಹ್ಮಣ ಏನು ಕೇಳಬಹುದು ಬಿಟ್ಟು ಯಾರಿಗೆ? ತನಗೋಸ್ಕರ ಕೇಳಲಿಲ್ಲ, ದೇವರಿಗೋಸ್ಕರ ಕೇಳಿದ. ದೋಷ ಆಗಲಿಲ್ಲ. ಅದರಿಂದ ಅದು ಅಷ್ಟಕ್ಕೆ ಅನಂತ ಸಂಪತ್ತು ಕೊಟ್ಟು. ದುರ್ಯೋಧನ ಕದ್ದು ಮಾಲದು, ಕೃಷ್ಣ ಕಣ್ಣೆತ್ತಿ ನೋಡಲಿಲ್ಲ, ಸತ್ಯ ಹೋಗ್ಬಿಟ್ಟ. ಇದರಿಂದ ನಾವು ಏನು ಮಾಡ್ತೀವಿ, ಪೂಜೆ ಮಾಡ್ತೀವಿ ಅನ್ನೋ ಹೆಸರಿಗೆ ಅಧರ್ಮಕ್ಕೆ ಅವಕಾಶ ಕೊಡಬಾರ್ದು. ಕೆಲವರು ಲಂಚ ತೊಗೊಂಡು ನಾವು ತಿರುಪತಿ ಹುಂಡಿಗೆ ಹಾಕ್ತೀವಿ, ಅದೇನು ಮಾಡ್ಬೇಕು? ಅದಕ್ಕೆ ದೇವ್ರು ಶೇರ್ ತಗೋತಾರೆ ಆಗಿದ್ದರೆ ಎಷ್ಟೋ ದಿನ ಆಗಿದ್ದಾರೆ ಅಂತ ಅನುಭವ ಬೇಕಾಷ್ಟು ನೋಡಿದ್ದೇನೆ. ನಾವು ಮೋಸ ಮಾಡ್ತೀವಿ ಎಲ್ಲ, ಪ್ರತಿ ತಿಂಗಳು ತಿರುಪತಿಗೆ ಇಷ್ಟು ದುಡ್ಡು ಹಾಕ್ತೀವಿ ಅಂತೇಳಿ. ಏನು ಅರ್ಥ ಅದಕ್ಕೆ? ದೇವರು ದುಡ್ಡಿಲ್ಲ ಅಂತ ಕೂತಿದ್ದಾರೆ ಕೇಳೋದಕ್ಕೆ. ಧರ್ಮ ಮಾಡಿ ಏನು ತೊಗೊಂಡಿಲ್ಲ ಅಂತ ಅದಕ್ಕಿಂತ ಹೆಚ್ಚು ಸಂತೋಷದಿಂದ ಇರೋದಿಲ್ಲ. ಅಂದರೆ ಜನಗಳು ಅಧರ್ಮವನ್ನು ಕೂಡ ಧರ್ಮ ಅಂತ ಹೇಳಿ ಒಂದು ಟಚ್ಚಾಗಿ, ಇವತ್ತು ದೇವಸ್ಥಾನದಲ್ಲಿ ಅನ್ಯಾಯ ಆಗುತ್ತಾರೆ, ಅದೇ ಸೋಗೆ. ಮಠಮಾನ್ಯಗಳ ದೇವಸ್ಥಾನದಲ್ಲಿ ಅನ್ಯಾಯ ನಡೆದರು ಅಂತ ಕೇಳಿದರೆ ಜವಾಬ್ದಾರಿ ಯಾರ್ದಾಯ್ತು? ಈಗ ಅವ್ರದ್ದೇ ದೋಷ ಐತಿ. ಅದು ಒಪ್ಪಿಲ್ಲ ಶಾಸ್ತ್ರ. ಇನ್ಫ್ಯಾಕ್ಟ್ ಇವರು ಮಾರ್ಗದರ್ಶಕರಾಗಬೇಕೇ ಹೊರತು ಏನಾಗಬಾರ್ದು, ಕೆಟ್ಟದ್ದಕ್ಕೆ ಆದರ್ಶ ಆಗಬಾರ್ದು. ಅದಕ್ಕೋಸ್ಕರ ಇಷ್ಟೆಲ್ಲ ಪರಮಾತ್ಮ ಮಾಡಿದ್ದಾನೆ. ಆಮೇಲೆ ಯುದ್ಧ ನಡೀತು, ಭಾರಿ ಅನ್ಯಾಯ ಭಾರಿ ಅನ್ಯಾಯ ಅಂತ ಮಾಡಿ ತಾವೇ ಅನ್ಯಾಯ ಯುದ್ಧಕ್ಕೆ ಸರಿದು. ಅಮೃತ ಕೊಡದಾಯ್ತು ದೇವತೆಗಳು, ಒಂದು ಹನಿ ಅಮೃತ ಸಿಗಲಿಲ್ಲ ಅವರಿಗೆ. ಸಿಕ್ಕ ರಾಹು ಸತ್ಯ ಹೋದ. ಅವನ ಬಗ್ಗೆ ಬುದ್ಧಿನ ಕಥೆ ಬೇರೆ ಇದೆ. ಮುಂದೆ ದೃಷ್ಟ್ವಾಬೃಧೇ, ಆ ಯುದ್ಧದಲ್ಲಿ ಪರಮಾತ್ಮ ಏನು ಮಾಡ್ತಾನೆ, ಪರಮಾತ್ಮ ಗರುಡಾರೂಢರಾಗಿ ಬರ್ತಾನೆ. ಇದೊಂದು ಹೊಸ ರೂಪ. ಮತ್ತೆ ಅಜತ ರೂಪದಿಂದ ಮಥನ, ಮೋಹಿನ ರೂಪದಿಂದ ಅಮೃತ ಕೊಂತಿದ್ದು, ಧನ್ವಂತರಿ ರೂಪ ತಂದಿತ್ತು. ಎಷ್ಟು ರೂಪ ಹೇಳ್ತಾರೆ ಅದರೊಳಗೆ. ಈ ಗರುಡ ವಾಹನನಾಗಿ ಬಂದು ಯುದ್ಧದಲ್ಲಿ ಇವನ್ನೆಲ್ಲ ಕೊಂದು ಹಾಕ್ತಾನೆ ರಾಕ್ಷಸರನ್ನೆಲ್ಲ. ಆ ರಾಕ್ಷಸರಲ್ಲಿ ಯಾರ್ಯಾರು ಸೇರಿದ್ರು, ಕಾಲನಿ ಮೇಲೆ ಇದ್ದಾನೆ, ಕಾಲನಿ ಮೇಲೆ ಎಲ್ಲ ರಾಕ್ಷಸರು ಇದ್ದಾರೆ. ನಮಗೊಂದು ಪ್ರಶ್ನೆ ಬಂತು, ಅವ್ರನ್ನೆಲ್ಲ ಕೊಂದು ಹಾಕಿದ ಅಂತ ಹೇಳಿಬಿಟ್ರಿ. ಇಲ್ಲಿ ಎಷ್ಟೋ ಸರ್ತಿ ಕಥೆ ಮತ್ತೆ ಬರುತ್ತೆ, ಕಾಲನಿ ಕೃಷ್ಣ ದೇವರು ಕೊಂದ ಅಂತೇಳಿ. ಅದೇ ರೀತಿಯಲ್ಲಿ ಉಳಿದವ್ರು ಮತ್ತೆ ಕೊಂದ ಅಂತ ಬರ್ತದೆ. ಅದಕ್ಕೆ ಹೇಳ್ತಾರೆ, ಹೌದು ಕೊಂದಿದ್ದು ಹೌದು, ಆ ಕಥೆ ಮುಗಿದೋಯ್ತು ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಅವ್ರೇನು ಮಾಡಿದರು, ಮತ್ತೆ ಮತ್ತೆ ಬದುಕಿ ಬರ್ತಾರೆ, ಬೇರೆ ರೂಪ ತಗೊಂಡು ಮತ್ತೆ ಕೊಲ್ತಾರೆ. ಅರ್ಥ ತಿಳ್ಕೊಳ್ಳೋದು ಹೌದು. ಎಷ್ಟು ಸರ್ತಿ ಬರ್ತಾರೆ ಇವರು. ಹೊಸ ಸಿನಿಮಾ ನೋಡ್ಬೇಕಾದ್ರೆ ಅದು ಹಸಿರು ಸತ್ತೋಗಿದ್ದಲ್ಲ ಅಂತ ನೋಡೋದಿಲ್ಲ. ವಿಲನ್ ಸತ್ತೋಗಿರ್ತಾರೆ, ಮತ್ತೆ ವಿಲನ್ ಪಾಠ ಮಾಡಿರ್ತಾರೆ. ಅದೇ ಸತ್ತೋಗಿದ್ನಲ್ಲ ಆಗಲಿ ಅಂತ ಕೇಳಿದರೆ ಆ ಕಥೆ ಬೇರೆ, ಈ ಕಥೆ ಬೇರೆ. ಅವನಿಗೆ ಇನ್ನೊಂದು ಪಾಠ ಮಾಡ್ತಾನೆ. ಅದು ನಾಟಕ ಅಂತ ನಮಗೆ ಗೊತ್ತು. ಫ್ಯಾಕ್ಟು ಕೂಡ ಹಾಗೆ ಆಗುತ್ತೆ. ವಾಕ್ಯ ನೋಡಿ ಹೇಗಿದೆ, ಕಾಲನೇಮ್ಯಾದಯ ಸರ್ವೇ ಹರಿಣಾ ನಿಹತಾ ಅಪಿ ಶುಕ್ರೇಣ ಉಜ್ಜೀವಿತಾ ಸಂತಹ ಪುನಸ್ತೇನೈವ ಪಾತಿತಾ ಇತಿ ಚ.
ಕಾಲನಿಮಿ ಮೊದಲಾದವರೆಲ್ಲ ಆ ಕಾಲಕ್ಕೆ ದೇವರಿಂದ ಸಾಯ್ತಾನೇ ಇರ್ತಾರೆ. ಆದರೆ ಶುಕ್ರೇಣ ಉಜ್ಜೀವಿತಾಸಂತಹ ಶುಕ್ರಾಚಾರ್ಯ ಏನು ಗೊತ್ತಿತ್ತು? ಮೃತ ಸಂಜೀವನಿ ವಿದ್ಯೆ ಗೊತ್ತಿತ್ತು. ಅದರಿಂದ ಏನು ಮಾಡ್ತಿದ್ರು ಅವರು? ಸತ್ತವ್ರನ್ನೆಲ್ಲ ಬದುಕಿಸ್ತಾ ಇದ್ರು. ಹಿತ್ವ ಅಂದರೆ ಅಮೃತ ದೇವತೆಗಳು ಸಾಯೋದೇ ಇಲ್ಲ. ಇವರು ಸತ್ತು ಮತ್ತೆ ಬದುಕ್ತಾರೆ, ಮತ್ತೆ ಸಾಯ್ತಾರೆ. ದೇವತೆಗಳು ಎಂದೂ ಸಾಯೋದೇ ಇಲ್ಲ. ಇವರು ಹೊರಬಲ ಇದ್ದವರಿಗೆ ಸೋಲ್ತಾರೆ, ಮತ್ತೆ ಹಾಗೆ ಇರ್ತಾರೆ. ಅದಕ್ಕೆ ಇಂದ್ರದೇವರು ಸತ್ತು ಹೋದ್ರು ಮತ್ತೆ ಹುಟ್ಟಿದ್ರು ಅಂತ ಹೇಳಿಲ್ಲ, ಗೊತ್ತಾಯ್ತಾ? ಇವರಿಗೆ ಮಾತ್ರ ಹಾಗೆ ಹೇಳ್ತಾರೆ. ದೈತ್ಯರೆಲ್ಲ ಹಾಗಿರ್ತಾರೆ. ಈ ಕಳೆನ ತೆಗೆದಾಗೆಲ್ಲ ಬೆಳೆಯುತ್ತೆ. ಕಳೆನ ತೆಗೆದಾಗೆಲ್ಲ ಬೆಳೀತಾನೆ ಇರುತ್ತೆ. ಕಳೆಯ ಸ್ವಭಾವ, ಅದಕ್ಕೆ ಕಳೆ ಅಂತ ಹೇಳ್ತಾರೆ. ಯಾವ ಬೆಳೆಯೋದಿಲ್ಲ ಅದು? ಇಲ್ಲ, ಯಾವ ಬೆಳೆಯೋದಿಲ್ಲ ರೀ ಕಳೆ ತೆಗೆದು. ಅಷ್ಟು ಇನ್ನೊಂದು ಬೆಳೆ ಪೂರ್ತಿ ಬೆಳೆದ್ಮೇಲೆ ಬರಲ್ಲ ಅದು. ಯಾಕೆ ಗೊತ್ತಾ? ಯಾಕೆ ಬರಲ್ಲ ಹೇಳಿ? ಕಳೆ ಬರೋದಿಲ್ಲ. ಯಾವಾಗಲೂ ಮರದ ಕೆಳಗೆ ಇನ್ನೊಂದು ಮರ ಬೆಳೆಯಲ್ಲ. ಯಾಕೆ? ಜಾಗ ಇಲ್ಲಲ್ಲ, ಅದು ಬೇಕಾದ್ರೆ ಸಿಗೋದಿಲ್ಲ. ಬೆಳಕು ಗಿಡಕ್ಕೆ ಯಾವುದು ಸಿಗೋದಿಲ್ಲ ಆದ್ದರಿಂದ ಅಲ್ಲೇ ಹೋಗಿಬಿಡುತ್ತೆ. ಗೊತ್ತಾಯ್ತಾ? ಭಾಳ ಇಂಪಾರ್ಟೆಂಟ್. ಆ ದೃಷ್ಟಿಯಿಂದನೇ ಅವರು ಸಾಯೋದು ನಡೆದಿರುತ್ತೆ. ಇಲ್ಲಿ ಹಾಂ ಇಲ್ಲ, ಬೇರೆ ದೇಹ ಬರ್ತಿತ್ತು. ಕೆಲವು ಸರ್ತೆ ಅದೇ ದೇಹದಿಂದ ಬದುಕಿದ್ರು. ರಾಯರಲ್ಲಿ ಬದುಕಿದ ಕಥೆ ಕೇಳಿಲ್ವ ನಾವೀಗ? ಇಲ್ಲೇ ಭೂಲೋಕದಲ್ಲಿ ಕಥೆ ಕೇಳಿರ್ಬೇಕಾದ್ರೆ, ಇತ್ತೀಚಿನ ಕಥೆ ಕೇಳಿರ್ಬೇಕಾದ್ರೆ ಆ ಮಂತ್ರದ ಬಸಿ ಏನು ಆಶ್ಚರ್ಯ. ತಕ್ಷಣ ಇಲ್ಲೇನಾಯಿತು ಅಂದರೆ ಎಲ್ಲ ಇದ್ದಲ್ಲೂ ತಕ್ಷಣ ಬರೋದಿಲ್ಲ. ಈ ಕಾಲಣಿಮೆ ಕಂಸನಾಗಿ ಸತ್ತ, ಕಾಲನೇಮಿಗೆ ಅಲ್ಲೇ ಬದುಕಿದ್ದಾನೆ ಆತ. ಅವರು ಕೂಡ ಸಾಂಶರು, ದೈತ್ಯರು ಕೂಡ ದೇವತೆಗಳು ಹೇಗೋ ಅವರು ಸಾಂಶರು. ಕಲಿ ಭಾರಿ ಸಾಂಶ. ವಾಯುದೇವರು ಸರ್ವಾಂತರಾತ್ಮ ಹೇಗೋ ಅವರು ಒಂದು ಅರ್ಥದ ಸರ್ವಾಂತರಾತ್ಮರೇ. ಭೀಷ್ಮಾದಿಗಳು ಒಳಗೆ ಪ್ರವೇಶ ಮಾಡ್ತಾರೆ ಗೊತ್ತಾ? ಅವರು ಒಳಗೆ ರುದ್ರದೇವರೊಳಗೆ ಪ್ರವೇಶ, ಇಷ್ಟು ಶಕ್ತಿ ಇದೆ. ಗರುಡಾದಿಗಳೊಳಗೆ ಪ್ರವೇಶ ಮಾಡುತ್ತಾರೆ. ಬ್ರಹ್ಮದೇವ್ರ ವರ ಇದೆ ಅವರಿಗೆ ಆ ದೃಷ್ಟಿಯಿಂದ. ಆದ್ದರಿಂದ ದೋಷ ಇಲ್ಲ. ಇವರು ಸಹಜವಾಗಿದ್ದರೆ ಅನುಗ್ರಹ ಬೇರೆ, ವರ ಬೇರೆ. ಅನುಗ್ರಹ ಅಂದರೆ ಏನದು? ಲೆಜಿಟಿಮೇಟ್ ಫೇವರ್. ದುಡ್ಡು ಕೊಟ್ಟು ಫೇವರ್ ಮಾಡಲ್ಲ ಅಲ್ಲ, ಅದು ಅನುಗ್ರಹ. ಮೆರಿಟ್ ಇದೆ ಅವರಲ್ಲಿ, ಆದರೆ ಅನುಗ್ರಹ ಬೇಕದಕ್ಕೆ. ಇವ್ರು ಹಾಗಲ್ಲ, ಮೆರಿಟ್ ಇಲ್ಲ, ಬಲವಂತ ಮೋಸ ಮಾಡ್ತಾರೆ. ಫೌಲ್ ಮೆಥಡ್, ಅದೇ ತಪ್ಪಾಗಿದೆ. ಅಣ್ಣ ತಮ್ಮಂದಿರಲ್ಲ, ಪಾಂಡವರು ಕೌರವರು ಅಣ್ಣ ತಮ್ಮಂದಿರ್ತಾನೆ. ಇವತ್ತು ಗಲಾಟೆ ವೈಷ್ಣವರು ನಡೀತಿರೋದು ಹೇಗೆ? ಅಣ್ಣ ತಮ್ಮಂದಿರ್ತಾ ಇರ್ತಾರೆ. ಅತಿ ಹೆಚ್ಚು ಗಲಾಟೆ ನಡೆಯೋದು ನಮ್ಮಲ್ಲೇ ಇವತ್ತು. ಯಾದವಿ ಕಲಹ ಅಂತಾರಲ್ಲ, ಯಾದವರು ಪರಸ್ಪರ ಹೊಡೆದಾಡ್ಕೊಂಡು ಹೋಗಲಿಲ್ಲ. ಯಾದವರೆಲ್ಲ ವೈಷ್ಣವರಲ್ಲೇನು ಅಂದರೆ ವೈಷ್ಣವರನ್ನು ಸೋರ್ಸೋಕ್ಕೆ ಬೇರೆಯವ್ರಿಗೆ ಆಗೋದಿಲ್ಲ, ಇವರೇ ಹೊಡೆದಾಡ್ಕೊಂಡು ಇದು ಮಾಡ್ತಾರೆ ಅಂತ. ಇವರೇ ಬರೀ ಫಿಲಾಸಫಿ ಹೇಳ್ತಾ ಹೋದರೆ ಯಾರು ಗೆಲ್ಲಕ್ಕಾಗೋದಿಲ್ಲ. ಗೊತ್ತಾಯ್ತು? ಫಿಲಾಸಫಿ ಅನ್ನೋದು ಫ್ಯಾಕ್ಟ್. ಅದು ಬೇರೆ ವಿಷಯಕ್ಕೆ ಬಂದಾಗ ಏನಾಗುತ್ತದ? ಅವರೇ ಬೈದು ಕಳಿಸ್ತಾರೆ, ನೀವೇ ಮಾಡ್ಕೊಂಡು ನಮ್ಮ ಹತ್ರ ಆಗಿ ಬರ್ತೀರಿ ಅಂತಾಗ. ಬಲಿರಪ್ಯಸರಾವೇಶಾತ್ ಸುವರ್ಣಪಿ ಜನಾರ್ದನಂ ಆಕ್ಷಿಪತ್ಯಂತರ ಕ್ವಾಪಿ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ನಿತಿ ಬ್ರಹ್ಮಾಂಡೇ. ಈಗ ಮುಂದೆ ಆ ವಿಷಯ ಮುಗಿದೋಯ್ತು. ಬಲಿಚಕ್ರವರ್ತಿ ಮುಂದೆ ಏನು ಮಾಡ್ತಾನೆ? ನೋಡೋದಕ್ಕೆಲ್ಲ ಸರ್ವಸ್ವದಾನ ಎಲ್ಲ ಮಾಡಿಬಿಟ್ಟಿದ್ದಾನೆ. 3 ಹೆಜ್ಜೆ ಕೇಳಿದ್ದು ಕೊಡ್ತೀನಿ ಅಂತೇಳಿ ಎಲ್ಲ ಮಾಡಿ ಆಯಿತು. ಆದರೆ ಪ್ರಹ್ಲಾದನಷ್ಟು ಭಕ್ತಿ ಇಲ್ಲ ಅಂತ ಹೇಳ್ತಾರೆ. ಪ್ರಹ್ಲಾದನ ಏನಾಗಬೇಕೀತ? ಬಲಿಚಕ್ರವರ್ತಿ ಮೊಮ್ಮಗ. ಆದರೆ ಪ್ರಹ್ಲಾದನ ಕ್ವಾಲಿಟಿ ಬೇರೆ, ಈತನ ಕ್ವಾಲಿಟಿ ಬೇರೆ, ತಾರತಮ್ಯ ಇದೆಯಲ್ಲ. ಪ್ರಹ್ಲಾದ ಶ್ರೇಷ್ಠ ಇವರಿಗಿಂತ. ಯಾಕೆ ಅಂದರೆ ಬಲಿರಪಿ ಅಸುರಾವೇಶ ಸ್ತುವನ್ನಪಿ ಜನಾರ್ದನಂ, ಸ್ತೋತ್ರ ಮಾಡ್ತಾನೆ ಅಸುರಾವೇಶದಿಂದಾಗಿ ನಿಂದೇನೂ ಮಾಡ್ತಿದ್ದ ಬಲಿಚಕ್ರವರ್ತಿ. ಪ್ರಹ್ಲಾದ ಮಾಡ್ತಿದ್ದಿಲ್ಲ. ಆದ್ದರಿಂದ ಅಸುರಾವೇಶಕ್ಕೆ ಅವಕಾಶ ಇರಲಿಲ್ಲ. ಕಾರಣ ವಾಯುದೇವರ ಸನ್ನಿಧಾನ ಇದೆ. ಪೊಲೀಸ್ ಇನ್ಸ್ಪೆಕ್ಟ್ರ್ ಕೆಲಸಕ್ಕೆ ಕಳ್ಳರ ಹಾಗೆಲ್ಲ ಸುಲಭ ಬರಲಿಕ್ಕಾಗೋದಿಲ್ಲ. ವಾಯುದೇವರು ಇದ್ದಾರೆ ಅಂತ ಇದ್ದಾರೆ ಅಂತ ಗೊತ್ತಾದ ಸಾಕು ಏನು ಮಾಡ್ತಾರೆ ಅವರು? ತಮ್ಮ ಪ್ಲಾನ್ ಬಿ ಪ್ಲಾನಿಗೆ ಹೋಗ್ತಾರೆ, ಆ ಪ್ಲಾನ್ ಬಿಟ್ಬಿಡ್ತಾರೆ. ಆದಷ್ಟು ವಾಯುದೇವರನ್ನ ಇಟ್ಕೊಂಡ್ರೆ ಅಷ್ಟು ಸೇಫ್ಟಿ. ಪ್ರಹ್ಲಾದನಿಗೆ ಆಗಿತ್ತು. ಆದ್ದರಿಂದ ಅಲ್ಲಿ ಹೇಳಿದ್ದಾರೆ, ಪ್ರಹ್ಲಾದೋ ಜನ್ಮ ವೈಷ್ಣವ ಅಂತ ಹೇಳ್ತಾರೆ. ಆಚಾರ್ಯ ಹೇಳಬೇಕಾದ್ರೂ ಕೂಡ ಪ್ರಹ್ಲಾದ ಏನು ಮಾಡಿದ್ದ? ಶಂಕುಕರ್ಣ ಮುಂದಿತ್ತು. ಅದಕ್ಕೆ ಮೂಲ ರೂಪ ಹೇಳ್ತಾರೆ. ಅದೇ ಆಚಾರ್ಯನೇ ಹೇಳಿಲ್ಲ. ಅದರ ಶಂಕುಕರ್ಣ ಅಂತ ಹೆಸರೇನು ಹೇಳಿಲ್ಲ ಆಚಾರ್ಯರು. ಶಾಪದಿಂದ ಹುಟ್ಟಿದ ಅಷ್ಟು ಹೇಳಿದ್ದಾರೆ. ಅದು ಒಂದು 2-3 ಸತಿ ಹೇಳ್ತಾರೆ ಆ ಮಾತನ್ನು. ಇಲ್ಲೇನಾಯಿತು ಅಂದರೆ ಬಲಿನೂ ಆಯ್ತಾ? ಕರ್ಮಜ ದೇವತೆಯವರಲ್ಲ, ಈ ಉಪ್ಪಿನವರು ಸಾಮಾನ್ಯರಲ್ಲ. ಮುಂದೆ ಭಾವಿ ಇಂದ್ರ ಆಯ್ತಾ? ಪ್ರಹ್ಲಾದ ಭಾವಿ ಇಂದ್ರ ಅಲ್ಲ. ಪೋಸ್ಟಲ್ಲಿ ಯಾರು ಜಾಸ್ತಿ ಬಂದರು? ಮೊಮ್ಮಗನೇ ಜಾಸ್ತಿ ಬಂದ. ಆತು ಬರಲಿಲ್ಲ. ಆದರೆ ಯೋಗ್ಯತೆಯಲ್ಲಿ ಯಾರು ಆತನೇ ದೊಡ್ಡ ನಾರದರಿದ್ದಾರೆ. ತತ್ವಾಭಿಮಾನಿ ದೇವತೆಗಳು ಸಾರಿ ಈ ರೀತಿ ಸೇರೋದಿಲ್ಲ. ಆದರೆ ಇವ್ರಿಗಿಂತ ಎಷ್ಟೋ ಜನ ಮೇಲಿದ್ದಾರೋ. ಗೊತ್ತಾಯ್ತಾ? ಅದು ಇರಲೇಬೇಕು ಅಂತಿರೋ ಅರ್ಥ ಇಲ್ಲ ಅದಕ್ಕೆ. ಒಬ್ಬ ಹೈಕಮಾಂಡಿನ ಪ್ರೆಸಿಡೆಂಟ್ ಇದ್ದಾರೆ, ಯಾವುದು ಪ್ರಧಾನಮಂತ್ರಿನೂ ಆಗೋಲ್ಲ, ಯಾವುದು ಚೀಫ್ ಮಿನಿಸ್ಟ್ರು ಆಗೋದಿಲ್ಲ. ಪವರ್ ಯಾರು ಜಾಸ್ತಿ ಇದೆ? ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡೋ ಪವರ್ ಆತನಿಗೆ.
ಅಚೀವ್ಮೆಂಟ್ಸ್ ಅಂತ ಅನ್ಸ್ಕೊಡೋದಿಲ್ಲ ಈ ಮಧ್ಯೆ ಭಾಳ ಆಶ್ಚರ್ಯ ಅದು. ಅದು ಕೆಲವೆಲ್ಲ ಪದವಿ ಇಲ್ಲದೇನೂ ಗ್ರೇಟ್ ಆಗಿರ್ಬೋದು, ಕೆಲವು ಪದವಿ ಇದ್ದು ಕಡಿಮೆ ಆಗಿರ್ಬೋದು. ಇದೇ ದೃಷ್ಟಾಂತ. ಬಲಿಚಕ್ರವರ್ತಿನೇ ಎಕ್ಸಾಂಪಲ್ ಅದಕ್ಕೆ. ಪ್ರಹ್ಲಾದ ಭಾವೀಂದ್ರ ಅಂತೆಲ್ಲ ಕರೆದಿದ್ದಾರಾ? ಪ್ರಹ್ಲಾದ ಪಾಡ್ಯ ಹಾಗೆಲ್ಲ ಇಲ್ಲ, ಬಲಿಪಾಡ್ಯ ಅಂತಿದೆ ಹಾಗೆಲ್ಲ. ಆ ಕೀರ್ತಿ ಇವತ್ತು ರಾಯರಿಗಿರೋ ಮಹತ್ವ ಜೈತೀರ್ಥರ ಬಗ್ಗೆ ಭಾಳ ಜನಕ್ಕೆ ಗೊತ್ತೇ ಇಲ್ಲ, ನಮ್ಮವ್ರಿಗೆ ಕೂಡ ಗೊತ್ತಿಲ್ಲ. ಬಟ್ ರಾಯರೇ ಹೇಳ್ತಾರೆ ಯಾರು ದೊಡ್ಡವರು ದೊಡ್ಡವರು ಆ ಥರ. ಅದು ತಾರತಮ್ಯಕ್ಕೆ ಇದು ಕ್ರೈಟೀರಿಯಾ ಅಲ್ಲ. ಕೆಲವೊಮ್ಮೆ ಎರಡೂ ಆಗಬಹುದು, ಆದರೆ ಅದು ನೇಮೇನ ಆಗಬೇಕಾಗಿದೆ. ಆಕ್ಷಿಪತ್ ಅಂತರ ಕಾಪಿ ಅಂತರ ಮಧ್ಯೆ ಮಧ್ಯೆ ಆಕ್ಷೇಪನೂ ಮಾಡ್ತಿರ್ತಾನೆ. ಪ್ರಹ್ಲಾದ ಹಾಗಲ್ಲ. ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ಯತಿ ಬ್ರಹ್ಮಾಂಡೇ. ಅಲ್ಲಿಗೆ ವಿಷಯ ಮುಗಿತು. ಇದು ಅಷ್ಟಮ ತಾತ್ಪರ್ಯೇ. ಸರ್ ಬೇರೆ ಹೇಳ್ತಾರೆ, ಬಲಿ ಚಕ್ರವರ್ತಿಯೊಳಗೆ ಬಲಿ ಅಂತಕ್ಕಂಥ ರಾಕ್ಷಸನ ಆವೇಶ ಇರ್ತಿತ್ತು. ಅಸುರ ಬಲಿ ಚಕ್ರವರ್ತಿ. ಬಲಿ ಅಂತ ಒಬ್ಬನಿದ್ದಾನೆ, ಅವನ ಸಾಲ್ವ. ಈ ಬಲಿ ಬೇರೆ, ಆ ಬಲಿ ಬೇರೆ. ಬಾಣ ಇಬ್ಬರಿದ್ದಾರೆ, ಒಳ್ಳೆಯ ಬಾಣ ಬೇರೆ, ಕೆಟ್ಟ ಬಾಣ ಬೇರೆ. ಅದೇ ರೀತಿಯಲ್ಲಿ ಇಲ್ಲಿ ಬಲಿ ಚಕ್ರ ಪ್ರಹ್ಲಾದನ ದೈತ್ಯಾವೇಶ ಇಲ್ಲ. ಯಾವಾಗಲೂ ಒಂದು ಬರುತ್ತಿಲ್ಲ ಅಂತಲ್ಲ, ಆ ಕಾಲಕ್ಕೇನೂ ಇಲ್ಲ. ಏನು ಕಥೆ ಹೇಳಿ ಕೇಳಿದ್ದೆ, ವಾಯುದೇವರ ಆವೇಶ ಇತ್ತಲ್ಲ ಬರಲಿಲ್ಲ. ಆವೇಶ ಇಲ್ಲದ ಕಾಲಕ್ಕೆ ಏನಾಗುತ್ತದೋ ಒಂದೇ ಹಾಲು ಹೀಟ್ರ್ ಮೇಲೆ ಇಡ್ತಾರೆ, ಒಳ್ಳೆ ಕುದೀತಾ ಇದೆ. ಫ್ರಿಜ್ ಒಳಗೆ ಇರ್ತಾರೆ, ತಣ್ಣಗಾಗಿಬಿಡುತ್ತೆ. ಹಾಲು ಚೇಂಜ್ ಆಗಲಿಲ್ಲ. ಇಲ್ಲಿ ಬಿಸಿ ಆಗ್ಲಿಕ್ಕೆ ಕಾರಣ ಅಗ್ನಿ, ಅಲ್ಲಿ ತಣ್ಣಗಾಗ್ಲಿಕ್ಕೆ ಕಾರಣ ಇದು. ಸೊ ಒಳ್ಳೆ ಕೆಲಸ ಮಾಡಿದಾಗ ದೊಡ್ಡವರ ಆವೇಶ, ಕೆಟ್ಟವ್ರ ಕೆಲಸ ಮಾಡಿದಾಗ ದೈತ್ಯರ ಆವೇಶ. ಒಬ್ಬರಲ್ಲಿ ಎರಡೂ ಆಗಬಹುದು. ಋಜುಗಳಲ್ಲಿ ಮಾತ್ರ ಯಾವ ಕಾಲಕ್ಕೂ ಬರೋದೇ ಇಲ್ಲ. ಇದರಲ್ಲಿ ಕೊನೆಯ ಭಾಗ ಈಗ ಯಾವುದರ ಅಷ್ಟಮಸ್ಕಂದದ ಕೊನೆಯ ಅಧ್ಯಾಯ. ತಮಾಹ ಸಾತಿ ಕರುಣಂ ಮಹಾಕಾರುಣಿಕಂ ನೃಪಂ ಯಾದೋಭ್ಯೋ ಘಾತಿಭ್ಯೋ ದೀನಾಂ ಮಾಂ ದೀನವತ್ಸಲ ಕಥಂ ವಿಸೃಜಸೆ ರಾಜನ್ ಭೀತಾಮಸ್ಮಿನ್ ಸರಿಜ್ಜಲೆ ಪ್ರಲಯಪಯಸಿ ಭಾತು ಸುಪ್ತಶಕ್ತಿರ್ಮುಖೇಭ್ಯಃ ಶೃಚಿಗಣಮುಪನೀತಂ ಪ್ರತ್ಯುಪಾದತ್ತಹತ್ವಾ ಇತಿ ಚ ಮಕಥಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮಖಿಲ ಹೇತುಂ ತಮಹಮಖಿಲ ಹೇತುಂ ಜಿಹ್ಮಮೀನಂ ನತೋಸ್ಮಿ. ಮತ್ಸ್ಯಾವತಾರದ ಕಥೆ. ಅಷ್ಟಮಸ್ಕಂದದ ಕೊನೆಯ ಅಧ್ಯಾಯ ಮತ್ಸ್ಯಾವತಾರ. ಅದರಲ್ಲಿ ಏನು ನಡೀತೋ ಅದೇ ಕಥೆ ಗೊತ್ತಿದೆ. ಸತ್ಯವ್ರತ ಸ್ನಾನಕ್ಕೆ ಹೋಗಿದ್ದ. ಕೃತಮಾಲಾ ನದಿ ಅಂದರೆ ತಾಮ್ರಪರ್ಣಿ ನದಿ, ದಕ್ಷಿಣ ದೇಶದ ತಾಮ್ರಪರ್ಣಿ ನದಿ. ಆ ಸ್ನಾನ ಮಾಡ್ಲಿಕ್ಕೆ ಹೋದ ಕಾಲಕ್ಕೆ ಅರ್ಘ್ಯ ಕೊಡೋಕ್ಕೆ ನೋಡ್ತಾನೆ, ಚಿಕ್ಕ ಮೀನು. ತಕ್ಷಣ ಬಿಡ್ಲಕ್ಕೆ ಹೋದ. ತಕ್ಷಣ ಅದು ಹೆಣ್ಣು ಮೀನು. ಅದು ಕೂಡ ಮತ್ಸ್ಯಾವತಾರದ ಆ ಕಥೆಯಲ್ಲಿ ಅದು ಪುರುಷ ರೂಪ ಅಲ್ಲ, ಸ್ತ್ರೀ ರೂಪದ್ದು. ಅದಕ್ಕೆ ಹೇಳ್ತಾ ಹೈಗ್ರೀವ ದೇವರಿಗೆ ಸ್ತ್ರೀ ರೂಪದ ಹೈಗ್ರೀವ ಇದೆ, ಗೊತ್ತಾಯ್ತಾ? ಪುರುಷನೂ ಇದೆ, ಇದು ಇದೆ. ದೇವರಿಗೆ ಅದು ಲೆಕ್ಕ ಇಲ್ಲ. ಬಟ್ ಎರಡು ರೂಪಗಳು ಇದೆ. ಮೋಹಿನಿ ರೂಪ, ನಾರಾಯಣಿ ರೂಪ, ಸ್ತ್ರೀ ರೂಪ. ಇದು ಕೂಡ ಹಾಗೇನೆ. ಅದು ಹೇಳ್ತಾರೆ ನೋಡಿ. ತಮಾಹ ಸಾ ಅಂದ್ರೇನು? ಸ್ತ್ರೀಲಿಂಗ. ಸಹ ಅಂದರೆ ಪುಲ್ಲಿಂಗ. ಸಾ ಅತಿಕರುಣಂ ಮಹಾಕಾರಕ ಶಫರಿ ಅಂತ ಕರೆದಿದ್ದಾರೆ. ಶಬರಿ ಅಲ್ಲ, ಶಫರಿ. ಶಫರ ಅಂದರೆ ಮೀನು, ಗಂಡು ಮೀನು. ಶಫರಿ ಅಂದರೆ ಹೆಣ್ಣು ಮೀನು. ಗೌರಿ ಇದ್ದಾಗ ಶಫರಿ. ತಮಾಹ ಸಾತಿ ಕರುಣಂ ಮಹಾಕಾರುಣಿಕಂ ನೃಪಂ ಯಾದೋಭ್ಯೋ ಹಿ ಅತಿಘಾತಿಭ್ಯೋ ದೀನಾಂ ಮಾಂ ದೀನವತ್ಸಲ. ಅದು ಬಿಡಬೇಡ ಅಂತ ಕರ್ಕೊಂಡು ಹೋದ ಪಾಪ. ಕಮಂಡಲ್ಲಿ ಹಾಕ್ಕೊಂಡು ಹೋದ. ಮನುಷ್ಯ ಕಮಂಡಲ್ಲಿ ಫುಲ್ಲಾಗಿತ್ತು. ಭಾರಿ ಇಕ್ಕಟ್ಟಾಗತ್ತೆ, ದೊಡ್ಡ ಜಾಗ ಬೇಕು ಅಂತ ಹೇಳಿ ದೊಡ್ಡದು ಕೊಟ್ಟ. ಅದು ಫುಲ್ಲಾಯಿತು. ಎಲ್ಲಿ ಹಾಕಿದ್ರೆ ಫುಲ್ ಹಾಕ್ಲಿಕ್ಕೆ ಶುರುವಾಯಿತು. ಮತ್ತೆ ಸಮುದ್ರಕ್ಕೆ ಬಿಡ್ಲಿಕ್ಕೆ ಹೋದ. ಆಗ ಮಾತಾಡ್ತದೆ, ಮಾರಾಯ ಬಿಡಬೇಡ, ನಂಗೆ ಭಾರಿ ಭಯ ಆಗುತ್ತೆ ಅಂತ ಕೇಳ್ತಾರೆ. ಈ ದೊಡ್ಡ ಪ್ರಾಣಿ ತಿಂದಾಕಿಬಿಡುತ್ತೆ ನನ್ನ, ಇಲ್ಲಿ ಬಿಡಬೇಡ ಅಂತ ಕೇಳಿದ ತಕ್ಷಣ ಯೋಚನೆ ಮಾಡ್ತಾರೆ. ಇದನ್ನೇ ಎಲ್ಲರೂ ತಿನ್ನಾಗಿದ್ದಾನೆ, ಇದನ್ಯಾರು ತಿಂತಾರೆ ಅಂತ ಯೋಚನೆ ಮಾಡಿದಾಗ ಆಗ ಗೊತ್ತಾಯಿತು ಪರಮಾತ್ಮ ತೋರಿಸ್ತ ನಾರಾಯಣ ಅಂತೇಳಿ. ಇಲ್ಲಿ ಮಾತ್ರ ಕೇಳ್ತಾನೆ, ಮಾಂ ದೀನವತ್ಸಲ ಕಸಂ ವಿಸೃಜತೆ ರಾಜನ್ ಭೀತಾಂ ಅಸ್ಮಿನ್ ಸರಿಜ್ಜಲೆ. ನೀರು ಮತ್ತೆ ಬಿಡ್ತೀಯಲ್ಲ, ಯಾಕೆ ಬಿಡ್ತೀನಿ ನೀನೀಗ? ಬಿಡಬೇಡ, ನನ್ನ ಭಯ ಆಗುತ್ತೆ ಅಂತ ತಕ್ಷಣ ಅರ್ಥ ಆಯಿತು. ಕ್ಷೇಮ ಕೇಳಿದ. ಆಗ ನೀನು ಯಾರು ಅಂತ ಸ್ತೋತ್ರ ಮಾಡ್ದ. ನಾನು ಮತ್ಸ್ಯರು ಪರಮಾತ್ಮ ಅಂತ ಹೇಳ್ತಾ. ಇವತ್ತು 7 ದಿವಸ ಸರಿಯಾಗಿ ಏನಾಗುತ್ತೆ? ಪ್ರಳಯ ಆಗುತ್ತೆ. ಅದು ಮನ್ವಂತರ ಪ್ರಳಯ. ಮನು ಚೇಂಜ್ ಆಗಬೇಕೀಗ. ಆಗ ನಾನು ಬರ್ತೇನೆ. ನೀನು ರಿಹರ್ಸಲ್ ಕೊಡ್ಲಕ್ಕೆ ಬಂದಿದ್ದೇನೆ ನಿನಗೀಗ. ನಾನು ಹೀಗಿರ್ತೇನೆ. ತಲೆ ಮೇಲೆ ಒಂದೇ ಒಂದು ದೊಡ್ಡ ಶೃಂಗ ಇರುತ್ತೆ. ಒಂದು ದೋಣಿ ಬರ್ತದೆ. ಆ ದೋಣಿ ಹೊಡೆದು ಸಪ್ತರ್ಷಿಗಳ ಕೂತಿರ್ತಾರೆ, ಗೊತ್ತಾಯ್ತಾ? ಆಗ ನಾನು ಅದು ಇದಕ್ಕೆ ಓಲಾಡ್ತಿರ್ತದೆ. ಆಗ ನಾನು ಬರ್ತೇನೆ. ಆ ಶೃಂಗಕ್ಕೆ ನಾನು ಕಟ್ಕೊಂಡು ಬಿಟ್ಟರೆ ಪೂರ್ತಿ ಮನ್ವಂತರ ಪ್ರಳಯ ಪೂರ್ತಿ ನಿನಗೆ ನಾನು ರಕ್ಷಣೆ ಕೊಟ್ಟು ಮುಂದೆ ನೀನೇ ಅಧಿಪತಿ ಮಾಡ್ತೇನೆ. ಈ ಸತ್ಯವ್ರತ ರಾಜ ಏನಾಗ್ತಾನೆ? ವೈವಸ್ವತ ಆಗ್ತಾನೆ. ವೈವಸ್ವತ ಅಂದ್ರೇನು? ವಿವಸ್ವಾನನ ಮಗ, ಅಂದರೆ ಸೂರ್ಯನ ಮಗನಾಗಿ ಹುಟ್ಟುತ್ತಾನೆ. ಸೂರ್ಯನ ಮಗನಾಗಿ ಹುಟ್ಟಿ ಮನ್ವಂತರ ಅಧಿಪತಿ ಆಗ್ತಾನೆ. ಆದರೆ ಅಲ್ಲಿ ಬಂದಂತಾನೆ ಅವಿರೋಧಿ. ಒಟ್ಟಿನ ಮೇಲೆ ಅಷ್ಟಮಸ್ಕಂದ ಪೂರ್ತಿ ಮನ್ವಂತರಗಳ ಕಥೆ.
ಯಾವ್ಯಾವ ಮನ್ವಂತರದಲ್ಲಿ ಪರಮಾತ್ಮ ಯಾವ್ಯಾವ ರೂಪವನ್ನು ಸ್ವೀಕಾರ ಮಾಡ್ದ ಅಂತ ಹೇಳೋದೇ ಇದರ ಮುಖ್ಯ ಉದ್ದೇಶ. ಹಾಂ ಹೌದಾ? ಹಾಂ, ಛಾಯಾ ಈತ ಸಂಜ್ಞಾದೇವಿ, ಛಾಯಾದೇವಿ ಅದಲ್ಲ, ಸಂಜ್ಞಾದೇವಿಯ ಮಗ ಇದು. ಹೌದು, ಅದಿಷ್ಟು ಅಲ್ಲಿ ಕಥೆಯಲ್ಲೆಲ್ಲ ಓದಿ ಆಯಿತು. ಅಲ್ಲಿರೋದೇನೆಂದ್ರೆ ಕೊನೆಗೆ ಅನಂತ ಶಕ್ತಿರ್ ಭಗವಾನ್ ಮತ್ಸ್ಯರೂಪಿ ಜನಾರ್ದನ ಕ್ರೀಡಾರ್ಥಂ ಯಾಚಯಾಮಾಸಾನ್ ನೃಪಂ ಸತ್ಯವ್ರತಂ ಏನು ಸತ್ಯವ್ರತಂ ನೃಪಸ್ವಯಂ ಇತಿ ಮಾತ್ಸೆ. ಇಲ್ಲಿ ಒಂದು ಮಾತು ಹೇಳ್ತಾರೆ, ದೀನವತ್ಸಲ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಯಾರನ್ನ? ಬಿಡಬೇಡ, ಭಾಳ ಭಯ ಆಗತ್ತೆ ಅಂತ ಈಗೆಲ್ಲ ಮಾತಾಡ್ತಾನಲ್ಲ. ಯಾತಕ್ಕೆ ಅಂದರೆ ಅನಂತ ಶಕ್ತಿ ಭಗವಾನ್ ಮತ್ಸ್ಯರೂಪಿ ಜನಾರ್ದನ. ಮತ್ಸ್ಯರೂಪದ ಪರಮಾತ್ಮ ಅನಂತ ಶಕ್ತಿ, ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿರ್ ಅನಂತ ಗುಣ ಪರಮಃ ಅಂತ ಪರಮಾತ್ಮ ಲೀಲೆಯಿಂದ ಹಾಗೆ ಮಾಡಿದ್ದೇ ಹೊರತು ಒಂದು ಕ್ರೀಡೆ ಲೀಲೆ ಅಸುರಮೋಹನ ಕಾಮನ್ ಯಾವಾಗಲೂ. ಕ್ರೀಡಾರ್ಥಂ ಯಾಚಯಾಮಾಸ ನೃಪಂ ಸತ್ಯವ್ರತಂ ಸ್ವಯಂ. ಮತ್ತೆ ನೃಪ ಬೇಕಿಲ್ಲ, ರಿಪೀಟ್ ಆಗಿದೆ. ಸತ್ಯವ್ರತಂ ಸ್ವಯಂ, ರಾಜನಾದಂಥ ಸತ್ಯವ್ರತನನ್ನು ಕ್ರೀಡೆಗೋಸ್ಕರವಾಗಿ ಕೇಳಿಕೊಂಡೆ. ಇಲ್ಲಿ ವಾಮನನಾಗಿ ಕೇಳಿದ, ನನಗೆ 3 ಅಡಿ ಭೂಮಿ, ಅದು ಬೇಡಿದ್ದೆ, ಇದು ಬೇಡಿದ್ದೆ. ಅಲ್ಲಿ ಬೇಡಿದ 3 ಅಡಿ ಭೂಮಿ ಅಂತ ಕೇಳಿದ. ಆಮೇಲೆ 3 ಲೋಕದ ಆಧಿಪತ್ಯ ಕೊಟ್ಟ ಬಲಿ ಚಕ್ರವರ್ತಿಗೆ. ಇಲ್ಲಿ ಒಳ ಜಾಗ ಕೇಳಿದ, ಮಣ್ಣುತ್ತರ ಅಧಿಪತಿಯನ್ನು ಮಾಡ್ದ. ಮನೆಯೊಳಗೆ ಸ್ವಲ್ಪ ಜಾಗ ಕೊಟ್ಟರೆ ಮೇಲೆ ಇರ್ತದೆ, ಜಾಗ ಕೊಡೋದಿಲ್ಲ. ಆದ್ದರಿಂದ ದೇವ್ರ ಮನೆ ಕ್ಯಾನ್ಸರ್ ಅಂದರೆ ಇವತ್ತು ನಡೀತಿರೋದೇ ಹಾಗೆ. ತಮಾಷೆ ಗೊತ್ತಾ, ಬೇರೆ ಜಾತಿಯವರು ದೇವ್ರ ಮನೆ ಕಟ್ತಾರೆ. ಹೋಗಿ ನೀವು ಬ್ರಾಹ್ಮಣರ ಮೇಲೆ ಸಾಮಾನ್ಯ ಇರೋದಿಲ್ಲ. ಅಕಸ್ಮಾತ್ ಇದ್ದರೆ ಗೂಡು, ಒಂದು ಸಣ್ಣ ಗೂಡೆಲ್ಲ ಹಾಕಿರ್ತಾರೆ. ಅಂದರೆ ಅವರಲ್ಲಿ ಅವ್ಯಕ್ತವಾಗಿ ಏನಿದೆ ಒಂದು ರೀತಿ. ಇವತ್ತು ಕಲಿಯುಗದಲ್ಲಿ ಬೇರೆ ಜನತೆಯಲ್ಲಿ ಜಾಸ್ತಿ ಭಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಇವರು ಜಾಸ್ತಿ ಅಹಂಕಾರ ಬೇಕಾದ್ರೆ ಬ್ರಾಹ್ಮಣನಾಗಬೇಕು, ಜಾಸ್ತಿ ವಿನಯ ಎಲ್ಲ ಇರಬೇಕು. ಅವ್ಯಕ್ತ ಅವರಲ್ಲಿ ನೋಡಿದರೆ ಎಲ್ಲ ಕಡೆ ಕೆಟ್ಟವರು ಇರ್ತಾರೆ. ಆ ವಿಚಾರ ಬಿಟ್ಬಿಡಿ. ಮೆಜಾರಿಟಿಲಿ ತೊಗೊಂಡಾಗ ಸ್ವಲ್ಪ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ. ದೇವರ ಹೆಸರು ಇದ್ದ ಧರ್ಮ ಬಂದ ತಕ್ಷಣ ಸ್ವಲ್ಪ ಆಗಲೇ ಕೂಲಾಗಿ ಮೃದುವಾಗಿಬಿಡ್ತಾರೆ. ನಮ್ಮಲ್ಲಿ ನಾವು ಕೊಂಡ್ಕೊಂಡಿದ್ದಾಗಲೇ ನಾವೇ ಕಷ್ಟೋಡಿಯಲ್ಲಿ ಸಾಧ್ಯ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅವ್ರಿಗೆ ಅಭಾವನೆ ಇರೋದಿಲ್ಲ. ಭಾಳ ಗೌರವದಿಂದ ನೋಡ್ತಾರೆ. ಅರ್ಚಕನ ಯಾರೇ ಇರಲಿ ಮಂಗಳಾರತಿ ಭಕ್ತಿಯಿಂದ ತಗೋತಾರೆ. ಅವೆಲ್ಲ ಮಾಡೋದು ಅಭ್ಯಾಸ ಇದೆ. ಅನಂತ ಶಕ್ತಿ ಇವತ್ತು ಅಕಸ್ಮಾತ್ ಅಲ್ಲಿ ಬಂದವರು ಕೂಡ ಒಳಗೆಲ್ಲ ಸ್ಮೋಕಿಂಗಿಗೆಲ್ಲ ಮಾಡೋದು, ದೇವಸ್ಥಾನಕ್ಕೆ ಹೋದ ಮಾಡೋದಿಲ್ಲ ಅವರು. ಸ್ಮೋಕರ್ಸ್ ಕೂಡ ಅಂತ ಗೊತ್ತಾಯ್ತಾ. ಅಂದರೆ ಅವ್ರಿಗೊಂದು ಭಯ ಇದೆ, ಭಯ ಭಕ್ತಿ ಅವೆಲ್ಲ. ಅದಕ್ಕೆ ಹೇಳ್ತಾರೆ ಕಲಿಯುಗದಲ್ಲಿ ಹೆಚ್ಚು ಸಾಧನೆ ಯಾರು ಮಾಡ್ಕೋತಾರೆ ಅಂದರೆ ಶೂದ್ರರು ಅಂತ ವಿಷ್ಣು ಪುರಾಣದಲ್ಲಿ ಬರೋದು. ಶೂದ್ರನಿಗೆ ಕನ್ಫ್ಯೂಷನ್ ಇಲ್ಲ, ಏನು ಒಳ್ಳೆ ಸಿಗಬೇಕಷ್ಟೇ, ಗುರುಗಳು ಸಿಕ್ಬಿಟ್ರೆ ಮತ್ತೆ ಮಾತಾಡೋದಿಲ್ಲ ಅವರು. ಅಷ್ಟು ಭಕ್ತಿಯಿಂದ ನಡ್ಕೊತಾರೆ. ಇವರು 108 ಪ್ರಶ್ನೆಗಳು ಕೇಳಿ ಇದು ಮಾಡಿ ಆಕ್ಷೇಪ ಮಾಡಿ ಕೆಡಿಸ್ಕೊಂಡ್ಬಿಡ್ತಾರೆ. ಅದೆಲ್ಲ ತಪ್ಪಲ್ಲ. ಅದು ಒಳ್ಳೆಯದಕ್ಕೆ ಉಪಯೋಗ ಮಾಡಿಕೊಂಡ್ರೆ ಒಳ್ಳೆಯದೇ. ಕೆಲವು ಸರ್ತೆ ಇಂಥ ಒಂದು ಅಹಂಕಾರದ ಭಕ್ತಿಗಿಂತ ಮೂಢಭಕ್ತಿನೇ ವಾಸಿ ಅಂತಾರಲ್ಲ ಹಾಗೆ ಗೊತ್ತಾಯ್ತಾ. ಅಹಂಕಾರದ ಇದಕ್ಕಿಂತ ಹೆಚ್ಚಾಗಿ ಭಾರಿ ಓದಿದ್ದಾನೆ ದುರಹಂಕಾರಿ, ಇವನು ಏನೂ ಓದಿಲ್ಲ ವಿನಯವಂತ, ಇವನೇ ವಾಸಿ. ಇವನು ಬಂತಲ್ಲ 12 ಗುಣ ಬ್ರಾಹ್ಮಣರಿಗಿಂತ ಒಬ್ಬ ಶಪಚ ಶೂದ್ರ ನಾಯಿ ಬೇಸ್ತಿನೋನು ವಾಸಿ ಅಂತ ಹೇಳ್ತಾರಲ್ಲ. ಇವೆಲ್ಲ ಆ ಗುಂಪಿ ಸೇರಿದೆ. ಕಲಿಯುಗಕ್ಕೆ ಹೆಚ್ಚು ಅನ್ವಯವಾಗ ಮಾತಿದೆ. ನೃಪಸ್ವಯಂ ಇತಿ ಮಾತ್ಸೆ ಇತಿ ಅಷ್ಟಮ ತಾತ್ಪರ್ಯ ತ್ರಯೋವಿಂಶೋಧ್ಯಾಯ. ಅಲ್ಲಿಗೆ ಅಷ್ಟಮ ಸ್ಕಂದನ ಮುಗಿದೋಯ್ತು. ಈಗ ನವಮ ಸ್ಕಂದ ಪ್ರಾರಂಭ. ನವಮ ಸ್ಕಂದ ಆಮೇಲೆ ನವಮ ಸ್ಕಂದ ಇನ್ನೂ ಚಿಕ್ಕದು, ಅಂದರೆ ಸ್ಕಂದ ದೊಡ್ಡದು. ಇಲ್ಲಿ ಬರೆಯೋದು ಮಾತ್ರ ಚಿಕ್ಕದು. ಬೇರೆ ಕಡೆ ಎಲ್ಲ ಬರೆದಿದ್ದಾರೆ ಆಚಾರ್ಯರು, ಇಲ್ಲಿ ಬರೆಯೋದಿಲ್ಲ. ಬರೆದಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಬರೆದಿಲ್ಲ ಅಲ್ಲ, ಬೇರೆ ಕಡೆ ಬರೆದಿರೋದ್ರಿಂದ ಇಲ್ಲಿ ಬರೆದಿಲ್ಲ ಅಂತ. ಏವಂ ವಿಧಾನೇಕ ಗುಣ ಸ ರಾಜ. ಅಲ್ಲಿ ಮತ್ಸ್ಯರೂಪಿ ಪರಮಾತ್ಮ ಸ್ತೋತ್ರ ಹೇಗಿದೆ ನೋಡಿ. ಪ್ರಳಯ ಪಯಸಿ ಮಾತು ಸುಪ್ತ ಶಕ್ತೇರ್ಮುಖೇಭ್ಯ ಶ್ರುತಿಗಣಮುಪನೀತಂ ಪ್ರತ್ಯುಪಾದತ್ತ ಹತ್ವಾ. ಯಾರನ್ನ? ದಿತಿಜಂ. ಯಾರು ದಿತಿಜ? ಯಾರು? ಮತ್ಸ್ಯರೂಪದಿಂದ ಕೊಲ್ತಾನೆ ಪರಮಾತ್ಮ. ಹಯಗ್ರೀವಾಸನ ರಾಕ್ಷಸರನ್ನು ಕೊಲ್ತಾನೆ. ದಿತಿಜ ಆ ಕಥೆ ಇಲ್ಲಿ ಬಂದಿಲ್ಲ. ದಿತಿಜ ಮಕಥ ಯಚ್ಚ ಬ್ರಹ್ಮ ಸತ್ಯವರತಾಯ. ಆ ಕಥೆ ಸೂಚನೆ ಮಾಡಿ ಈ ವಿಷಯ ಹೇಳ್ತಾ ಅವತಾರಕ್ಕೆ ಕಾರಣ ಇತ್ಯಾದಿ ಹೇಳಿದ್ದಾರೆ ಅಷ್ಟೇ. ತಮ್ ಅಹಂ ಅಖಿಲ ಹೇತುಂ ಜಿಹ್ವಮೀನಂ ನತೋಸ್ಮಿ. ಜಿಹ್ವಮೀನಂ ಅಂದ್ರೇನು? ಕಪಟ ಮೀನು. ಕಪಟ ಮೀನು ನಿಜವಾದ ಮೀನಲ್ಲ. ಮೀನಿನ ಆಕಾರ ಹೌದು, ಜ್ಞಾನ ಅದೆಲ್ಲ ಹೌದು, ನಿಜವಾದ ಮೀನಲ್ಲ. ಅದಕ್ಕೆ ಮಾಯಾ ಮನುಷ್ಯ ಅಂತ ಕರೀತಾರೆ ಕೃಷ್ಣನನ್ನು. ಮಾಯಾ ಮನುಷ್ಯ, ಮಾಯಾ ಮೃಗ ಬೇರೆ, ಅದು ಕಪಟ ಮೃಗ, ಮೋಸಕ್ಕೆ. ಇದು ಹಾಗಲ್ಲ, ಜನಕ್ಕೆ ಅನುಕರಣೆ ಮಾಡಲಿಕ್ಕಷ್ಟೇ. ಜಿಹ್ವ ಮೀನಂ ಅಂದರೆ ವಸ್ತುತಃ ಮೀನಲ್ಲ ಪರಮಾತ್ಮ. ಮೀನಿನ ಆಕಾರ ಇರುತ್ತೆ, ದೋಷ ಇಲ್ಲ ಅದಕ್ಕೆ. ಏವಂ ವಿಧಾನೇಕ ಗುಣಸ್ಸ ರಾಜ ಪರಾತ್ಮನಿ ಬ್ರಹ್ಮಣಿ ವಾಸುದೇವೇ ಕ್ರಿಯಾಕಲಾಪೈ ಸಮುವಾಹ ಭಕ್ತಿಂ ಯಥಾ ವಿರಿಂಚಾದಿ ಮಧಶ್ಚಕಾರ. ಇದು ಅಂಬರೀಷನ ಕಥೆ ಹೇಳ್ತಾರೆ.
ಅಂಬರೀಷ ಅದು ಹೇಗಿದ್ದ ಅಂತ ಕೇಳಿದರೆ ಬ್ರಹ್ಮಾದಿ ದೇವತೆಗಳನ್ನು ಮೀರಿಸಿಬಿಟ್ಟ ಅಂತ ಬಂದ್ಬಿಡುತ್ತೆ. ಬ್ರಹ್ಮಾದಿ ದೇವತೆಗಳನ್ನು ಮೀರಿಸಿಬಿಟ್ಟ. ಇಂಥ ಮಾತುಗಳು ಬೇಕಾಷ್ಟು ಬರುತ್ತೆ. ಹಿಂದೆಲ್ಲ ಬಂದಿದೆ ಈಗಾಗಲೇ, ಅಲ್ಲಿ ಅರ್ಥ ಹೇಳಿದ್ದಾರೆ. ಇಲ್ಲೂ ಕೂಡ ಹಾಗೆ ಹೇಳ್ತಾರೆ. ಏವಂ ವಿಧ ಅನೇಕ ಗುಣ ಸ ರಾಜ ಪರಾತ್ಮನಿ ಬ್ರಹ್ಮಣಿ ವಾಸುದೇವೇ ಕ್ರಿಯಾಕಲಾಪೈ ಸಮುವಾಹ ಭಕ್ತಿಂ ಯಯ ವಿರಿಂಚಾದಿಂ ಅಧಶ್ಚಕಾರ. ಬ್ರಹ್ಮಾದಿಗಳನ್ನು ಕೆಳಗೆ ಹಾಕಿಬಿಟ್ಟ, ಮೇಲೆ ಬಂದುಬಿಟ್ಟ, ತಕ್ಷಣ ಕೊಡ್ತಾರೆ. ಹಾಗಲ್ಲ. ಬ್ರಹ್ಮಾದಿ ಭಕ್ತಿ ಕೋಟ್ಯಂಶಾದಂಶೋ ನೈವ ಅಂಬರೀಷಕೆ. ನೋಡೋದಕ್ಕೆ ಹ್ಯಾಕೆ ಕಾಣಿಸಿ ಸುಮ್ಮನೆ ಓದಿಬಿಟ್ರೆ ಚಕ್ರ ಬಂತು, ಅವ್ರು ಬ್ರಹ್ಮಲೋಕಕ್ಕೆ ಹೋದರು. ದುರ್ವಾಸರು ಬ್ರಹ್ಮದೇವರು ಆಗಲ್ಲ ಅಂದರು, ರುದ್ರದೇವ ಅವರಿಗೂ ಆಗಲ್ಲ ಅಂದರು. ಕೊನೆಗೆ ಈತನ ಹತ್ರ ಬಂದರೂ ಆಯಿತು. ಬ್ರಹ್ಮಾದಿಗಳನ್ನ ಮೀರಿಸಿದಾಗಲಿಲ್ಲ, ಗೊತ್ತಾಯ್ತು, ಮೀರಿಸಿಬಿಟ್ಟ ಅಂತ ಹೇಳಿದ್ರಲ್ಲ. ಹಾಗಲ್ಲ, ಅದಕ್ಕೆ ಅರ್ಥ ಹೀಗೆ ಅಂತ ಹೇಳ್ತಾರೆ. ಬ್ರಹ್ಮಾದಿ ಭಕ್ತಿ ಕೋಟ್ಯಂಶಾತ್ ಅಂಶೋ ನೈವ ಅಂಬರೀಷಕೆ. ಸರಿಯಾಗಿ ತಗೊಂಡ್ರೆ ಬ್ರಹ್ಮಾದಿಗಳ ಮುಂದೆ ಎಷ್ಟು ಕಡಿಮೆ ಅಲ್ಲ, 1 crore ಅಷ್ಟು ಕಡಿಮೆ ಇತ್ತು. ಅವರೆಲ್ಲಿ ಇವರಲ್ಲಿ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಂಬರೀಷಕೆ ನೈವಾನ್ಯಸ್ಯ ವಚ್ಯಾಪಿ ತಥಾಪಿ ಹರಿರಿ. ಇನ್ಯಾರಿಗೂ ಅಂಬರೀಷನಿಗಲ್ಲ, ಬೇರೆ ಯಾರನ್ನೂ ಬ್ರಹ್ಮದೇವರಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಬಾರ್ದು, ಜೀವೋತ್ತಮರು. ಆದರೂ ಕೂಡ ತಥಾಪಿ ಹರಿರೀಶ್ವರ ತಾತ್ಕಾಲಿಕ ಉಪಚೇಯತ್ವಾತ್ ತೇಷಾಂ ಯಶಸ ಆದಿರಾಟ್. ತಾತ್ಕಾಲಿಕವಾದ ಹಿರಿಮೆ ಅವರು, ಸಹಜವಾದ ಹಿರಿಮೆ ಇವರದು, ಯಾವಾಗಲೂ ಇರೋ ಹಿರಿಮೆ ಇವರದು, ತಾತ್ಕಾಲಿಕ ಹಿರಿಮೆ ಮಾತ್ರ ಅವರದು. ತಥಾಪಿ ಹರಿರೀಶ್ವರ ತಾತ್ಕಾಲಿಕ ಉಪಚೇಯತ್ವ ತೇಷಾಂ ಯಶಸ್ಸೇ ಆದಿರಾಟ್. ಅವರಿಗೆ ಕೀರ್ತಿ ಕೊಡೋದು, ಒಬ್ಬೊಬ್ಬರಿಗೆ ಒಂದು ಸಾಧ್ಯ ಕೀರ್ತಿ ಕೊಡ್ತಾರೆ ಅಷ್ಟೇ ಹೊರತು ಏನಲ್ಲ. ಕೆಲವರು ಇರ್ತಾರೆ, ಒಂದು ಕಾಲಕ್ಕೆ ಭಾರಿ ತೋರಿಸ್ಬಿಡ್ತಾರೆ, ಆಮೇಲೆ ನಾಪತ್ತೆ ಅವ್ರು ಇರೋದೇ ಇಲ್ಲ. ಹೇಳಿಲ್ಲ, ಸೆಂಚುರಿ ಹೊಡೆದ ಬರೀ ಔಟುಗಳು ಮತ್ತೆ ಸೇರೋದು ಇಲ್ಲ. ಒಬ್ಬರು ಹಾಗಲ್ಲ, ಕಾನ್ಸ್ಟೆಂಟಾಗಿ ಒಂದು ಯಾವರೇಜ್ ಮೇಂಟೈನ್ ಮಾಡಿರ್ತಾರೆ. ಯಾವಾಗಲಿಲ್ಲ ಬಿಟ್ಬಿಡಿ, ಬೇರೆಯವರಲ್ಲಿಲ್ಲ, ಬಟ್ ಮಚ್ ಬೆಟರ್. ಆದರೆ ಅವನ್ನ ಯಾವುದಂತ ಕರೆಯೋದಿಲ್ಲ. ಎಷ್ಟು 3 ಸತ್ವ ಮತ್ತೆ ಡ್ರಾಪ್ ಮಾಡಿಬಿಡ್ತಾರೆ, ಮತ್ತೆ ಜನ್ಮದಲ್ಲೇ ಬರೋದೇ ಇಲ್ಲ ಕೆಲವು ಸಲ. ಅವ್ರು ಹಾಗಲ್ಲ, ಅವ್ರು 0 ಔಟ 3 ಸತ್ ಔಟ್ ಆದರೂ ಕೂಡ ಹೊಡಿತಾನೆ ಅಂತ ಇರ್ತಾರೆ, ಹೊಡೆದು ಬಿಡ್ತಾರೆ ಒಂದೊಂದು ಸಲ. ಆ ಅರ್ಥದಲ್ಲಿ ಒಮ್ಮೊಮ್ಮೆ ಕೆಲವು ಹೆಚ್ಚು ಮೆರೆದ್ರೆ ಅದೇನಲ್ಲ, ಅದು ಸ್ವರೂಪ ನಿರ್ಣಾಯಕ ಅಲ್ಲ, ಸ್ವರೂಪ ಯೋಗ್ಯತೆಯಿಂದ ಬಂದಿದ್ದಾರೆ. ಯಾವುದೋ ಕಾರಣ ಇರುತ್ತೆ, ನಡೆದೋಗುತ್ತೆ ಅಷ್ಟೇ. ಹಾಂ, ಅಲ್ಲ, ಆಕಸ್ಮಿಕವಾಗಿ ಯಾವುದೋ ಕೀರ್ತಿ ಬರೋದಕ್ಕೋಸ್ಕರ ಅಲ್ಲ, ತಾತ್ಕಾಲಿಕವಾಗಿ ಮೀರೋ ಸಾಧ್ಯತೆಯೇ ಇಲ್ಲ. ಮೀರಿದಾಗ ಕಾಣಿಸುತ್ತಷ್ಟೆ. ಬ್ರಹ್ಮಾದಯಶ್ಚ ತತ್ಕೀರ್ತಿಂ ವ್ಯಂಜಯಾಮಾಸುರುತ್ತಮಾಂ. ಯಾರಿಗೆ ಯೋಗ್ಯತೆ ಇರುತ್ತೆ, ಒಂದು ಯಾವುದೋ ಒಂದು ಕೀರ್ತಿ ಕೊಡೋ ಮೂಲಕ ಜನಕ್ಕೆ ಒಂದು ಮೆಸೇಜ್ ಕೊಡ್ತಾನೆ. ನೀವು ಯಾರಷ್ಟು ದೊಡ್ಡವರು ಅಲ್ಲದೆ ಹೋದರೂ ಕೂಡ ಒಳ್ಳೆಯ ಕೆಲಸ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಒಂದು ವಿಶೇಷ ಗೌರವ ಸಿಗುತ್ತೆ ಅಂತ ಹೇಳೋ ಮೂಲಕ ನಾವು ಸಣ್ಣವರಂತ ಸುಮ್ಮನೆ ಕುತ್ಕೊಂಡ್ಬಿಡಬೇಡಿ, ಸಾಧನೆ ಮಾಡಿದಾಗ ಒಂದು ಪ್ಲೇಸ್ ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೋಸ್ಕರ ಮಾಡೋದಷ್ಟೆ. ಬ್ರಹ್ಮಾದಯಶ್ಚ ತತ್ಕೀರ್ತಿಂ ವ್ಯಂಜಯಾಮಾಸುರು. ಬ್ರಹ್ಮಾದಿಗಳು ಅವಕಾಶ ಕೊಟ್ಟರು ಅಷ್ಟೇ, ಅವಕಾಶ ಕೊಡದೆ ಹೋದ್ರೆ ಏನಾಗ್ತಿತ್ತು, ಸಿಗ್ತಾನೆ ಇರಲಿ. ಇವತ್ತು ಆಚಾರ್ಯ ಸ್ವತಃ ಬರೆದುಬಿಟ್ರೆ ಏನಾಗ್ತಿತ್ತು, ಅವ್ರ ಹೆಸರು ಕೂಡ ಬರೆದು ಯಾರು ಎಲ್ಲ ಬರೆದು ಹಾಕಿದ್ರೆ ಯಾರ್ಯಾರಿಗೂ ಸಾಥ್ ಸಿಗ್ತಿದ್ದಿಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅವಕಾಶ ಕೊಡ್ತಾರೆ. ಮೋಹನಾಯಚ ದೈತ್ಯಾನ. ಇದು ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರ ಎಲ್ಲರೂ ಕೊಂದ್ಬಿಟ್ಟು ಭೀಮಸೇನ ಎಂಬುದು ಹೋಗ್ತಾ ಇತ್ತು, ಬೇರೆ ಯಾರೂ ಬೇಕಿದ್ದಿಲ್ಲ. ಅದು ಅವರವರಿಗೆ ರೋಲ್ಗೆ ಒಂದು ಪಾತ್ರ ಸಿಗಬೇಕಲ್ಲ. ಮೋಹನಾಯಚ ದೈತ್ಯಾನಾಂ ಬ್ರಹ್ಮಾದೇರ್ನಿಂದನಾಯ ಚ. ಇನ್ನೊಂದೇನು, ದೈತ್ಯರ ಮೋಹನ ಆಗಬೇಕು. ತಾರತಮ್ಯ ಹೇಳ್ತೀವಿ, ಸುಳ್ಳು ತಾರತಮ್ಯ ನೋಡಿದ್ರೆ ಮೀರು ಹೋಗಲಿಲ್ಲ ಆಯ್ತು, ಈಗ ತಾರತಮ್ಯನ ಇಲ್ಲ ಅಂತ ಹೇಳ್ತಾವೆ, ಮೋಹನ ಮಾಡಬೇಕು. ಇನ್ನೊಂದು ಬ್ರಹ್ಮಾದೇರ್ ನಿಂದನಾಯ ಚ. ನೋಡಿದ್ರೆ ಬ್ರಹ್ಮದೇವರು ತಮಾಷೆ ಮಾಡೋದು. ನೋಡಿದ್ರೆ ರಣೆ ಬರ ಅಂಬರೀಷ ಮುಂದೆ ಏನಾಯ್ತು ಅವ್ರ ಗತಿ ಗೊತ್ತಾಯ್ತಲ್ಲ, ಬೈಕೊಂಡು ಇನ್ನೂ ಪಾಪ ಕಟ್ಕೋಬೇಕು ಅವರು. ಅದು ಇಂಥದಕ್ಕೆಲ್ಲ ಅವಕಾಶ ಕೊಡಬೇಕು. ಅಂದರೆ ಕೆಲವರು ಸುಮ್ಮನೆ ಕೂತ್ಕೊಂಡೇ ಪಾಪ ಕಟ್ಕೋತಾರೆ, ಏನು ಮಾಡಬೇಕಾಗಿಲ್ಲ ಅವರು. ಒಳ್ಳೆಯವರು ಬೈದು ಬಿಡೋದು, ಪಾಪ ಕಟ್ಕೊಬಿಡೋದು ಅಷ್ಟೇ. ಅಂದರೆ ಪಾಪ ಕಟ್ಕೊಳ್ಳೋದು ಭಾರಿ ಸುಲಭ, ಪುಣ್ಯ ಕಟ್ಕೊಳ್ಳೋದು ಹಾಗೇನೆ. ವಿವೇಕ ಇದ್ದರೆ ಅರಿತವರಿಗತಿ ಸುಲಭ ಶ್ರೀಹರಿಯ ಪೂಜೆ. ಮೋಹನಾಯತ ದೈತ್ಯಾನ. ಸುಧಾಮ ಅತಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಎಷ್ಟು ಪಡ್ಕೊಂಡ, ಬರೀ ಅವಲಕ್ಕಿ. ಎಷ್ಟು ಇನ್ವೆಸ್ಟ್, ಭಕ್ತಿ ಎಷ್ಟು ಚೇಂಜ್ ಆಗಬೇಕು. ಇದು ಎಲ್ಲ ಖರ್ಚು ಮಾಡಿಕೊಂಡು ವೇಸ್ಟ್ ಮಾಡಿ ದುರ್ಯೋಧನ, ಅದು ಇಲ್ಲ, ಇದು ಇಲ್ಲ. ಅದಕ್ಕೆ ಶ್ರಮ ಮಾಡ್ಕೋಬಾರ್ದು. ಏನಿರ್ಬೇಕು ಯಾವಾಗಲೂ, ಅದಕ್ಕೆ ಯೋಗ ಕರ್ಮಸ್ಸು ಕೌಶಲ, ಜಾಣತನ ಅಂತ ಕರೀತಾರೆ. ಬೇಗ ಸರಿಯಾಗಿ ತೆಗೆದ ಬಿಡಿಸ್ತಾ ಹೂವಿನ ಗುಲಾಬಿನ. ಇವನು ಬರೀ ರಕ್ತ ಬಿಟ್ಟಿದ್ದಾನೆ, ಫಾಸ್ಟ್ ಹೋಗ್ತಾನೆ, ಬೋಳ್ಗಳು ಚುಚ್ಕೊಂಡ್ಬಿಟ್ಟಿದೆ, ಕೈಯೆಲ್ಲ ರಕ್ತ. ಇವನ್ನೇನಾಯಿತು, ಅವ್ನು ನೀಟಾಗಿ ತೆಗೆದ, ಏನೂ ಆಗಿಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ಅಂತಾರಲ್ಲ ಹಾಗೆ. ಹಲಸೆಹಣ್ಣನ್ನೇ ಎಲ್ಲ ಅಂಟೆ ಅಥವಾ ಹಣ್ಣು ಬಿಸಾಕಿಬಿಟ್ಟ, ಸಂಕಲ್ಪ ಹಲಸೆಹಣ್ಣೆ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡ್ತಾನೆ ಸುಖವಾಗಿ ತೆಗಿಲಕ್ಕೆ ಬರುತ್ತೆ. ಇವತ್ತು ಅದಕ್ಕೆ ದೇವರು ಯಾತಕ್ಕೆ ಇಟ್ಟಿದ್ದಾರೆ ಗೊತ್ತಾ ದೃಷ್ಟಾಂತನ, ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡ್ಲಿಕ್ಕೆ ಬರುತ್ತೆ ಅಂತ ತೋರ್ಸೋಕ್ಕೋಸ್ಕರ.
ಅದೇ ಭಗವತಿ ಎರಡನೇ ಅಧ್ಯಾಯದಲ್ಲಿ ಕರ್ಮಯೋಗ ಹೇಳ್ತಾರಲ್ಲ, ಯೋಗ ಕರ್ಮಸು ಕೌಶಲ. ಸ್ವಲ್ಪ ಜಾಣತನ ತೋರಿಸಿದ್ರೆ ಏನು ಮಾಡ್ಬೋದು? ಅದೇ ಕೆಲಸನೇ ಒಬ್ಬನು ಮಾಡ್ತಾನೆ, ಚೆನ್ನಾಗಿ ಮಾಡಿರ್ತಾನೆ, ಒಬ್ಬನು ಕೆಡಿಸಿಬಿಡ್ತಾನೆ. ಸ್ವಲ್ಪ ಅವನು ಯೋಚನೆ ಮಾಡಿದ್ರೆ ಮಾಡಕ್ಕೆ ಬರ್ತಿತ್ತು, ಆದರೆ ಮಾಡೋದಿಲ್ಲ, ಸೋತು ಬಿಡ್ತಾನೆ ಅಂತ. ಅನ್ಯಾರ್ಥಂಚ ಸ್ವಯಂ ವಿಷ್ಣುರು ಬ್ರಹ್ಮಾದ್ಯಾಶ್ಚ ನಿರಾಶಿ. ಎಷ್ಟೋ ಸತ್ಯ ನಮಗೆ ಅನಿಸುತ್ತೆ ಕೆಲವು ಕೆಲಸ ಮಾಡಿದಾಗ ಇನ್ನೂ ಸ್ವಲ್ಪ ಸರಿಯಾಗಿ ಮಾಡ್ಬೋದಾಗಿತ್ತು ಅನಿಸುತ್ತೆ. ಪ್ರತಿ ಸತ್ಯ ಎಕ್ಸಾಮ್ ಶುರುವಾಗುತ್ತೆ ಅಂತ ತಿಳ್ಕೊಳ್ಳಿ, ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಫಸ್ಟೆಲ್ಲ ಟೈಮ್ ಸಾಲದು ಅಂತ ಬರ್ತಾರೆ. ಫಸ್ಟ್ ಪೇಪರ್ಸ್ ಎಲ್ಲ ಸಾಮಾನ್ಯವಾಗಿ ವಿಷಯ ಬೇರೆ, ಎಕ್ಸೆಪ್ಷನ್ಸ್ ಬಿಟ್ಟುಬಿಡಿ. ಆಮೇಲೆ ಟೈಮ್ ಸಾಲದು ಅನ್ನೋದಿಲ್ಲ, ಅಲ್ಲಿ ಫಾಸ್ಟಾಗಿ ಬರೆದು ಬಿಡ್ತಾರಲ್ಲ, ಅಡ್ಜಸ್ಟ್ ಆಗಿಬಿಡ್ತಾರೆ. ಅದಕ್ಕೆ ಮೊದಲೇ ದಿವಸ ಅದು ಗೊತ್ತಿರೋಲ್ಲ, ಅವು ಒಂಥರ ಟೆನ್ಷನ್ ಇರ್ತಾರೆ. ಆಮೇಲೆ ಬರುತ್ತೆ 3 ತಾಸು ಎಲ್ಲ ಮೆಂಟಲಿ ಸೆಟ್ ಆಗಿಬಿಡ್ತಾರೆ. ಟೈಮ್ ಸಾಲದು ಅಂತ ಹೇಳೋದಿಲ್ಲ, ಬುದ್ಧಿ ಸಾಲದವೆಲ್ಲ ಇರ್ಬೋದು, ಟೈಮ್ ಸಾಲದು ಅಂತೆಲ್ಲ ಪ್ರಶ್ನೆ ಆಗಾಲು ಟೈಮ್ ಚೇಂಜ್ ಆಗಿಬಿಡುತ್ತೆ. ಮಾನುಷೇರು ಉತ್ತಮತ್ವಾಚ್ಚ ತೇಷಾಂ ಭಕ್ತ್ಯಾದಿಭಿರ್ಗುಣೈ. ಮತ್ತು ಮನುಷ್ಯರಲ್ಲಿ ದೊಡ್ಡವರು ತಾತ್ಪರ್ಯ ಅಷ್ಟೇ ಹೊರತು ಬೇರೆ ಅಲ್ಲ. ಬ್ರಹ್ಮಾದೇರ್ ವಿಶ್ವಧೀನತ್ವ ಜ್ಞಾಪನಾಯ ಚ ಕೇವಲಂ. ಬ್ರಹ್ಮಾದಿಗಳನ್ನು ಕೂಡ ಉಳಿದವರು ತಿಳ್ಕೋಬೇಕು. ಓಹೋ, ಅವ್ರು ಏನೋ ಕಾರಣಕ್ಕೆ ಹಾಗೆ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಯಾರೋ ಇದ್ದಾರೆ ಅಂತ ಅರ್ಥ. ಯಾರಿದ್ದಾರೆ? ದೇವರಿದ್ದಾರೆ. ಸೊ ಬ್ರಹ್ಮಾದಿಗಳು ಆ ರೀತಿ ಮಾಡೋದಕ್ಕೂ ಕೂಡ ಅದೊಂದು ಕಾರಣ ಇದೆ. ಅದು ದೈತ್ಯರ ವರ ಕೊಡೋದು, ದೇವರು ಕೊಲ್ಲೋದು ಯಾತಕ್ಕೆ ಅಂದರೆ ನಮ್ಮನ ಮೇಲೆ ಒಬ್ಬರಿದ್ದಾರೆ, ಇವ್ರು ಯಾತಕ್ಕೆ ಸೋತರು ಅಂದರೆ ನಾವು ವಿಷಯ ತಿಳ್ಕೊಳ್ಳದೆ ಹೋಗಿದ್ದಕ್ಕೆ ಸೋತರು, ಇವರು ಸತ್ತರು ಅಂತ ತಿಳಿಸ್ಬೇಕಾಗಿದೆ. ಉಳಿದವ್ರಿಗೆ ಪಾಠ ಆಗಬೇಕದು. ಮತ್ತೆ ಬರೋ ಅಲ್ಲೇ ಹೋಗೋದು, ಅದೇ ವರ ಕೇಳೋದು ಮಾಡಿಬಿಟ್ರೆ ತಿಳ್ಕೊಳಕ್ಕಾಗಲಿಲ್ಲ. ಮುಂದೆಲ್ಲ ಟ್ರಾಫಿಕ್ ನಿಲ್ಲಿಸಿದ್ರೆ ಇವನ್ನೇನು ಮಾಡ್ಬೇಕೀಗ? ನಿಂತ್ಕೊಂಡ್ಬಿಟ್ಟು ಸರಿ, ನಮ್ಮಲ್ಲಿ ಪಕ್ಕದಲ್ಲಿ ನಾವು ಇನ್ನೊಂದು ಪಕ್ಕದಲ್ಲಿ ಎಲ್ಲ ಜಾಮ್ ಮಾಡಿಬಿಡು, ಅದು ಇಲ್ಲ ಈ ಕಡೆ ಇಲ್ಲ. ಸ್ವಲ್ಪ ನಿಂತ್ಕೊಂಡ್ಬಿಟ್ರೆ ಏನಾಗುತ್ತಾಗ? ಏನೋ ಕಾರಣ ಇದೆ, ಅಷ್ಟು ಸಾಕು, ಸ್ಮೂತಾಗಿ ನಡೀತಾ ಇರುತ್ತೆ. ದುರ್ವಾಸಶ್ಚ ಸ್ವಯಂ ರುದ್ರ ತಥಾಪಿ ಅನ್ಯಾಯ ಮುಕ್ತವಾನ್ ಬ್ರಹ್ಮ. ಮತ್ತು ಇನ್ನೊಂದಿದೆ, ರುದ್ರದೇವರಿಗೆ ಆ ಹಿರಿಮೆ ಇದ್ದರೂ ಕೂಡ ಅವತ್ತು ಅಂಬರೀಷನಿಗೆ ಶರಣಾಗೋ ಪ್ರಸಂಗ ಬಂತವರಿಗೆ. ಯಾತಕ್ಕೆ ಅಂದರೆ ಅಂಬರೀಷ ರಾಜ ಸರಿ ಇದ್ದಾನೆ, ಅಂಬರೀಷ ಸರಿ ಇದ್ದಾನೆ, ಇವರೇ ತಪ್ಪು ಮಾಡಿರೋದೀಗ. ಆತ ಏನು ನಿಯಮ ಇತ್ತು? ದ್ವಾಚ್ಯಪಾಣಿ ಲೇಟ್ ಆದರೆ ಒಂದಿಷ್ಟು ನೀರು ಕುಡಿದ್ರೆ ಬರುತ್ತೆ, ಅದು ಉಪವಾಸದ ಪುಣ್ಯನೂ ಬರುತ್ತೆ, ಪಾಲನೆ ಮಾಡಿದ ಪುಣ್ಯನೂ ಬರುತ್ತೆ ಅಂತ ಸರಿಯಾಗಿ ಮಾಡಿದ ಆತ. ಪಾಪ ತೋಚಿದ್ದಲ್ಲ, ಎಲ್ಲನೂ ಕೇಳಿಕೊಂಡು ಮಾಡಿದ. ಅವ್ರು ಬಂದರು, ಕೇರೆ ಮಾಡಲಿಲ್ಲ ಅದ್ರ ಬಗ್ಗೆ. ಅದಕ್ಕೆ ಅನ್ಯಾಯ ಮುಕ್ತವಾನ್. ದುರ್ವಾಸರು ದೊಡ್ಡವರಾದರೂ ಕೂಡ ಅನ್ಯಾಯ ಹೇಳಿದರು. ಅದಕ್ಕೋಸ್ಕರ ಏನಾಯ್ತು ಅವ್ರಿಗೀಗ? ಸೋಲು ಬಂದಾಗ. ಎಷ್ಟೇ ದೊಡ್ಡ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಹೇಳ್ತಾರಲ್ಲ, ಧರ್ಮದ ಮುಂದೆ ಎಲ್ಲರೂ ಒಂದೇನೆ. ಅವರಿಗೆ ಆ ಮಟ್ಟಿಗೆ ಏನಾಯ್ತು ಅವತ್ತಿನ ದಿವಸ ಸೋಲು ಬಂತು. ಅಂಬರೀಷ ಅರ್ಥ ಮಾಡ್ಕೊಂಡ ಇದನ್ನು. ತಾನು ಅವತ್ತು ಗೆದ್ದವರು ಸೋತರು ಕೂಡ ನಿಜವಾಗ್ಲೂ ಅವರೇ ದೊಡ್ಡವರು ಅಂತೇಳಿ ಹೇಳ್ತಾರೆ. ಸ್ವಾಮಿ, ನನ್ನ ದೊಡ್ಡತನ ಇವತ್ತು ಮಾತ್ರ, ನೀವು ಜೋಕಕ್ಕೆ ಕಂಡಿರೋದು, ಆದರೆ ನೀವು ಯಾವಾಗಲೂ ಅವರು ಅಂತೇಳಿ ನಮಸ್ಕಾರ. ಇದು ಆ ಟೈಮಲ್ಲಿ ಏನಾಗಲಿಲ್ಲ, ಆತ ತಪ್ಪುಗೊಳಗಾಗಲಿಲ್ಲ. ಇದು ಜಾಣತ. ಅವತ್ತಿನ ಮಟ್ಟಿಗೆ ಆತ ಗ್ರೇಟ್ ಆಗಿಬಿಟ್ಟ. ಆದರೆ ಅದು ಅನುಗ್ರಹದಿಂದ ಬಂದಿದ್ದೆ ಹೊರತು ಸಹಜವಾಗಿ ಬಂದಿದ್ದಲ್ಲ. ತಸ್ಯಾಪಿ ಅನುಗ್ರಹಾರ್ಥಾಯ ದರ್ಪನಾಶಾರ್ಥಮೇವ ಚ ಇತಿ ಗಾರುಡೆ. ಆದ್ದರಿಂದ ಎಲ್ಲ ಪಾಯಿಂಟ್ ಎಷ್ಟು ಸೇರಿಸಿದ್ರೆ ಪಾಯಿಂಟ್ ಸರಿಯಾಗಿ ಓದ್ಕೊಂಡ್ಬಿಟ್ರೆ ಈ ಪ್ಯಾರನ್ನ ಎಲ್ಲದಕ್ಕೂ ಅಪ್ಲೈ ಮಾಡಬೇಕಿದೆ. ಎಲ್ಲೆಲ್ಲಿ ದೊಡ್ಡವರು ಸೋತಾಗ ಕಾಣುತ್ತೋ ಇಂಥ ಪ್ರಸಂಗ ನಡೆದಿರುತ್ತೆ ಅಂತ ಅರ್ಥ. ಮತ್ತೆ 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 ಹೇಳಬೇಕಾಗಿಲ್ಲ. ಪುರಾಣ ಹೇಳೋದ್ರಿಂದ ಓದ್ಬಿಟ್ರೆ ಏನಾಗುತ್ತಾಗ ಫಸ್ಟ್ ಕ್ಲಾಸಾಗಿ ಸತ್ಯನಾರಾಯಣ ಕಥೆ ಹೇಳ್ಬೇಕಾದ್ರೂ ಬೇಕಿದು, ಗೊತ್ತಾಯ್ತಾ? ಈ ಕಥೆಯಲ್ಲೆಲ್ಲ ಹೋಗ್ಬಿಟ್ರೆ ಏನೇನೋ ಆಗಿಬಿಡುತ್ತೆ ಕಥೆಗಳೆಲ್ಲ. ಹಾಗೆ ಮಾಡಬಾರ್ದು. ತತ್ವದ ಹಿನ್ನೆಲೆಯಲ್ಲಿ ನೋಡ್ಬೇಕು ಯಾವಾಗಲೂ ಕೂಡ. ನವಮೋಧ್ಯಾಯ ರಕ್ಷೋಥಮೇನ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ನಾಳೆಗೆ ನಮಸ್ಕಾರ ಮುಗಿದು ಹೋಗ್ಬಿಡುತ್ತೆ. ಇಷ್ಟೇ ಎಷ್ಟಿರೋದು.